ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ. ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಬಹಳಷ್ಟು ವಿಶೇಷವಾಗಿ ಅದ್ಧೂರಿತವಾಗಿ ನಡೆದಿರತಕ್ಕಂಥ ಈ ಕುಂಭಾಭಿಷೇಕವನ್ನು, ದೇವತಾರಾಧನೆಯನ್ನು ಎಲ್ಲರೂ ತದೇಕ ಚಿತ್ತದಿಂದ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡತಕ್ಕಂಥದ್ದು, ವೇದ ಮಂತ್ರಗಳನ್ನು ಕಿವಿಯಲ್ಲಿ ಆಲಿಸ್ತಕ್ಕಂಥದ್ದು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥ ಯಾವುದಾದ್ರು ಕಲಿಯುಗದಲ್ಲೊಂದು ದೈವ ಅಂದರೆ ಅದು ಸಾಂಬ ಸದಾಶಿವ ಎಂಬತಕ್ಕಂಥದ್ದನ್ನು ಇವತ್ತು ನಾನು ನಿಮಗೆ ಹೇಳಬೇಕಾದ್ದಿಲ್ಲ, ಅದು ಜಗಜ್ಜಾಹಿರಾತು. ಈ ಒಂದು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಇಷ್ಟು ಜನ ತಾಯಂದರು ತಾವೆಲ್ಲರೂ ಸಹಿತ ಹೆಣ್ಣು ಮಕ್ಕಳು, ಅಣ್ಣ ತಮ್ಮಂದರು ಎಲ್ಲರೂ ಸಹಿತ ಆಗಮಿಸಿದ್ದೀರಿ. ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆ ಇರಬಹುದು. ಆನಂದ್ ಗುರೂಜಿಯವರು ಬಂದು 10 ನಿಮಿಷ ಅಂದರು, 10 ನಿಮಿಷ ಆದರೂ ಒಳಗಡೆ ಇನ್ನೂ ಬರಲೇ ಇಲ್ವಲ್ಲ ಅಂತ. ಇಲ್ಲಿ ಕೂತಿರೋರ್ಗೆ ಆ ಪ್ರಶ್ನೆ, ದಾರಿಲಿದ್ದವ್ರಿಗೆ ಈ ಪ್ರಶ್ನೆ ಇರಲ್ಲ, ಇಲ್ಲಿ ಕೂತಿರೋರ್ಗೆ ಆ ಪ್ರಶ್ನೆ. ಅವರು ಬರ್ತೀನಿ ಅಂತ ಹೇಳಿದ್ರು, ಬಂದ ಮೇಲೆ ಅರ್ಧ ಗಂಟೆ ಆದರೂ ಇಲ್ಲಿ ಒಳಗೆ ಬರಲಿಲ್ವಲ್ಲ ಅಂತ. ಆದರೆ ಈ ನಿಮ್ಮ ಆನಂದ್ ಗುರೂಜಿಯವರಿಗೆ ಕಣ್ಣಿಗೆ ಕಾಣುವಂಥ ದೈವ ಯಾವುದಪ್ಪ ಅಂದರೆ ನನ್ನ ಮುಂದಿರ್ತಕ್ಕಂಥ ತಾಯಂದರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ನೀವೇ. ಒಂದು ದೇವಾಲಯ, ಒಂದು ದೇವಸ್ಥಾನ, ಒಂದು ದೇವರ ಸಾನ್ನಿಧ್ಯ ಆಗಬೇಕಾದ್ರೆ ನಮ್ಮ ವೇದ ಮಂತ್ರಗಳು ಅಥವಾ ನಾವು ಮಾಡುವಂಥ ಅನುಷ್ಠಾನ ಅಥವಾ ನಾನು ಪ್ರತಿಷ್ಠಾಪನಾ ಸಮಯದಲ್ಲಿ ಹೇಳುವಂಥ ಬೀಜಾಕ್ಷರಿ ಮಂತ್ರ ಅಷ್ಟೇ ಅಲ್ಲ. ತಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಸಾನ್ನಿಧ್ಯದಲ್ಲಿ ಬಂದು ತಮ್ಮನ್ನು ತಾವು ಮರೆತು ಈ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಶಕ್ತಿಯನ್ನು ನೀವು ಆಕರ್ಷಣೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದೀರಿ. ನಿಮ್ಮೊಳಗಿರುವಂತಹ ಒಂದು ವಿಶೇಷವಾದಂಥ ಶಕ್ತಿ ಸಾನ್ನಿಧ್ಯ ಈ ಸ್ಥಳದಲ್ಲಿ ಬಿಟ್ಟು ಹೋಗ್ತೀರಿ. ಒಂದು ದೇವಸ್ಥಾನ ಆಗಬೇಕಾದ್ರೆ, ಒಂದು ಕುಟುಂಬ ಆಗಬೇಕಾದ್ರೆ, ಒಂದು ತಾಯಿ ಮಕ್ಕಳ ಬಾಂಧವ್ಯ ಬರಬೇಕಾದ್ರೆ, ತಾಯಿ ತನ್ನ ಮಗುವಿನ ಮೇಲೆ ತೋರಿಸ್ತಕ್ಕಂಥ ಆ ಬಾಂಧವ್ಯದ ಆ ನುಡಿಮುತ್ತುಗಳಿದೆಯಲ್ಲ, ಅಲ್ಲಿ ಆ ಒಂದು ಬಾಂಧವ್ಯ ಇದೆ. ಒಂದು ಹಸುವನ್ನು ಇಲ್ಲಿ ಕಟ್ಟಾಕಿ ಕರುನ ಆ ಮೂಲೆಯಲ್ಲಿ ಕಟ್ಟಿ ಹಾಕಿದ್ರು ಸಹಿತ ಇದು ಒಂದ್ಸತಿ ಅಂಬಾ ಅಂದರೆ ಸಾಕು, ಆ ಕರು ಪಕ್ಕದಲ್ಲಿ ಇನ್ನು ಬೇರೆ ಹಸು ಇದ್ರು ಆ ಬೇರೆ ಹಸು ಹತ್ರ ಹೋಗಲ್ಲ, ಅವ್ರ ತಾಯಿ ಹತ್ರ ಬಂದು ಆ ಎದೆ ಹಾಲು ಕುಡಿಯುತ್ತೆ. ಅಂದರೆ ತಾಯಿ ಮಕ್ಕಳ ಬಾಂಧವ್ಯ ಆಗಿರುತ್ತೆ. ಅಂಥದ್ರಲ್ಲಿ ಇದು ಕಲಿಗಾಲ. ಈ ಕಲಿಗಾಲ, ಈ ಕಲಿಯುಗದಲ್ಲಿ ಮೊನ್ನೆ ತಾನೇ ಒಂದು ವಿಡಿಯೋ ನೋಡಿದೆ ನಾನು, ಭಾಳ ಹೊಟ್ಟೆ ಉರಿಯುವಂಥದ್ದು, ಸಂಕಟ ಆಗುವಂಥದ್ದು. ಒಂದು ಹೆಣ್ಣುತನವನ್ನು ಮರೆತು ಆ ಮಗುವಿಗೆ ಕೊಟ್ಟಂಥ ಶಿಕ್ಷೆಯನ್ನು ನೋಡಿದ್ರೆ ಇದೇನು ಕಲಿಯುಗನಪ್ಪ. ಇಲ್ಲಿ ಬಾಂಧವ್ಯಕ್ಕಾಗಲಿ, ಬಂಧುತ್ವಕ್ಕಾಗಲಿ, ಒಂದು ವಿಶೇಷತೆಗಾಗಲಿ, ಆ ಪ್ರೀತಿ ವಿಶ್ವಾಸದ ಬಾಂಧವ್ಯದ ನುಡಿಮುತ್ತಿಗಾಗಲಿ ಬೆಲೆ ಇದೆಯಾ ಅನ್ನೋ ಮಟ್ಟಕ್ಕೆ ಚಿಂತನೆ ಆಗುತ್ತೆ. ಆದರೂ ನಮ್ಮ ಚಿಂತನೆ ಬೇಕಾಗಿದೆ, ನಮ್ಮ ಆಲೋಚನೆ ಬೇಕಾಗಿದೆ. ನಾಗದೇವತೆಯ ಪ್ರತಿಷ್ಠಾಪನಾ ಶುಭ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸಹಿತ ಸಾಕ್ಷಿಯಾಗಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಂತಹ ಧರ್ಮ ಕಾರ್ಯಕ್ಕೆ, ಈ ಧರ್ಮ ಕಾರ್ಯಕ್ಕೆ ಯಾರೆಲ್ಲ ಪಾಲ್ಗೊಂಡಿದ್ದೀರಿ, ಪಾಲ್ಗೊಂಡಿರ್ತಕ್ಕಂಥವ್ರನ್ನ ಒಂದು ಭಾಗದ ತಕ್ಕಡಿಗೆ ಹಾಕಿದ್ರೆ ಈ ಸ್ಥಳವನ್ನು ಸಂಪೂರ್ಣವಾಗಿ ದೇವಾಲಯವನ್ನು ಮಾಡಿ ಇದು ದೇವರ ಸಾನ್ನಿಧ್ಯ ಆಗಬೇಕು, ಈ ಸಾನ್ನಿಧ್ಯಕ್ಕೆ ಬರುವ ಭಕ್ತರ ಅವರ ಸಂಕಷ್ಟಗಳು ದೂರ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಇದರ ಆಡಳಿತ ಮಂಡಳಿ ನಡೆಸ್ತಿರುವ ಕಾಯಕ ಇದೆಯಲ್ಲ, ಇದು ನಿಜಕ್ಕೂ ಮೆಚ್ಚುವಂತಹದ್ದು. ಇತ್ತೀಚಿನ ದಿನಗಳಲ್ಲಿ 1 ಇಂಚು ಜಾಗಕ್ಕೆ ಹೊಡೆದಾಡುವಂಥ ಪರಿಸ್ಥಿತಿ ಇದ್ದಾಗ ಇಷ್ಟು ಜಾಗವನ್ನು ಒಳ್ಳೆ ಮನಸ್ಸಿನಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೊಂದು ದೈವ ಸಾನ್ನಿಧ್ಯ ಆಗಬೇಕು, ಸಂಕಷ್ಟಗಳು ದೂರ ಮಾಡಬೇಕು, ಜನ ಯಾವುದೇ ಕಷ್ಟ ಹೊತ್ತು ಬಂದರೂ ಆ ಕಷ್ಟಕ್ಕೊಂದು ಪರಿಹಾರ ಕೊಡುವ ಕ್ಷೇತ್ರ ಆಗಬೇಕು ಎಂಬತಕ್ಕಂಥ ಚಿಂತನೆಯಿಂದ ಅಂದವರು ತಗೊಂಡು ತೀರ್ಮಾನ ಇದೆಯಲ್ಲ, ಆ ತೀರ್ಮಾನ ನಿಜಕ್ಕೂ ಶ್ಲಾಘನೀಯ. ಒಂದು ಆಲೋಚನೆ ಮಾಡಬೇಕು ನಾವು ನೀವೆಲ್ಲರೂ. ಇನ್ನು ಕೋಟಿ ನಾವು ಸಂಪಾದನೆ ಮಾಡಿದ್ರು, ಎಷ್ಟೆಲ್ಲ ಸಂಪಾದನೆ ಮಾಡಿದ್ರು, ಅವನ ಕರೆದ ಮರುಕ್ಷಣ ನನಗೇನು ಗೊತ್ತಿಲ್ಲದಿರ ಕಣ್ಣು ಮುಚ್ಚಿ ಕೂತ್ಕೋಬೇಕು ನಾವು, ಅಷ್ಟೇ ತಾನೇ.
ಒಂದು 5 ನಿಮಿಷನಪ್ಪ, ನನ್ನ ಅರ್ಧಾಂಗಿ ಕರಿತಿದ್ದಾಳೆ, ನನ್ನ ಹೆಂಡತಿ ಕರಿತಿದ್ದಾಳೆ, ಒಂದು 5 ನಿಮಿಷ ತಡವಾಗಿ ಬರ್ತೀನಿ ಅಂದರೆ ಬಿಡ್ತಾರ ಅವರು? ನಾನು ಇಲ್ಲಿರ್ತಕ್ಕಂಥವ್ರು ಒಂದು 5 ಜನಕ್ಕೆ ನಾನು ಸಾಲ ಕೊಟ್ಟುಬಿಟ್ಟಿದ್ದೀನಿ, ನಾನು ಬಡ್ಡಿ ವಸೂಲಿ ಮಾಡಬೇಕು, ಅಥವಾ ನಾನು ಕೊಟ್ಟಿರ್ತಕ್ಕಂಥ ಅಥವಾ ನಾನು ಕೂಡಿಟ್ಟಿರ್ತಕ್ಕಂಥದ್ದನ್ನು ನನ್ನ ಮಗನಿಗೊಂದಿಷ್ಟು ಲೆಕ್ಕ ಒಪ್ಪಿಸ್ಬೇಕು ಅಂದರೆ ಅವ್ರು ಬಿಡ್ತಾನ? ಯಾರೂ ಬಿಡೋದಿಲ್ಲ. ಆತ ಕರೆದಾಗ ಬಾಯಿಲ್ಲ, ಕಿವಿ ಇಲ್ಲ, ಉಸಿರಂಬತಕ್ಕಂಥದ್ದು ನಮ್ಮ ಹತ್ರ ಇರುವುದೇ ಇಲ್ಲ. ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ನೋವಿಗೊಂದು ಪರಿಹಾರಕ್ಕಾಗಿ ಒಂದು ವಿಶೇಷವಾದಂಥ ಗ್ರಂಥವನ್ನು ಆಧಾರವಾಗಿ ತಂದು ಆ ಗ್ರಂಥದ ಅನುಷ್ಠಾನದಿಂದ 10 ಜನದ ಮನೆ ಬೆಳಕಾಗಲಿ ಎಂಬತಕ್ಕಂಥ ಉದ್ದೇಶವೇ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ. ಆದರೆ ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿದ್ದೀನಿ, ಸಾಕಷ್ಟು ಜನ ನೋಡಿದ್ದೇನೆ. ಇತ್ತೀಚಿನ ದಿನಗಳಲ್ಲಷ್ಟೇ ಇದೆಲ್ಲವೂ ಸಹಿತ ಮಾನವೀಯತೆಯನ್ನು ಮರೆದು ಮನುಷ್ಯ ನಡ್ಕೊಳ್ತಾ ಇರತಕ್ಕಂಥದ್ದು. ಆದರೆ ಅದು ಮುಂದೆ ಆಗಬಾರ್ದು. ನಮ್ಮ ಮನೆ ಮಕ್ಕಳಿಗೂ ಹೇಳ್ಕೊಡ್ಬೇಕು. ಯಾರೊಬ್ಬರ ಮನೆಗೂ ಬರಬಹುದು, ಅನ್ನ ಇಲ್ದಿರ ಯಾರಾದರೂ ಯಾರ ಮನೆಗಾರು ಬರ್ತಾರ? ಬಂದಾಗ ಅವ್ರಿಗೊಂದು ಲೋಟ ನೀರು ಕೊಟ್ಟು ಸತ್ಕರಿಸಿ ಬನ್ನಿ ಕೂತ್ಕೊಳ್ಳಿ ಅಂದ್ಬಿಟ್ರೆ ಅದಕ್ಕಿಂತ ಮತ್ತೇನಿದೆ? ಆದರೆ ಅದನ್ನು ಮರಿತಿದ್ದೀವಿ ನಾವು. ಆ ಸಂಸ್ಕೃತಿ ಸಂಪ್ರದಾಯವನ್ನು ಮರೆತು ನಮ್ಮ ನಡೆದು ಎಲ್ಲವೂ ನಮಗೆ ಬೇಕು ಎಂಬತಕ್ಕಂಥದ್ರಲ್ಲಿ ನಾವು ಮುಂದೆ ನಡೀತಿರೋದ್ರಿಂದ ಬಹುಶಃ ಈ ವರ್ಷದ ಮಳೆ ಸಹಿತ ನಮ್ಮಿಂದ ದೂರ ಆಗ್ತಿದೆಯೇನೋ ಅನ್ನುವಂತಹ ಒಂದು ಆತಂಕಕ್ಕೆ ನಾವು ಬರ್ತಾ ಇದ್ದೇವೆ. ಪ್ರತಿ ವರ್ಷ ಇಷ್ಟೊತ್ತಿಗೆ ಒಳ್ಳೆ ಮಳೆ ಆಗಿ ಕೆರೆ ಬಾವಿಗಳು ತುಂಬಿ ನಮ್ಮ ರೈತ ಬಾಂಧವರು ನೆಮ್ಮದಿಯಾಗಿ ಸಂತೋಷದಿಂದ ಇರುವಂಥ ಕಾಲ ನೋಡಿದ್ವಿ. ಆದರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಕುಡಿಲಿಕ್ಕೆ ನೀರಿಲ್ದಿರ 1 ಲೀಟ್ರ್ ಬಾಟ್ಲು ದುಡ್ಡು ಕೊಟ್ಟು ಕೊಂಡುಕೊಳ್ಳುವಂಥ ಪರಿಸ್ಥಿತಿಗೆ ಇವತ್ತು ಹೋಗ್ತಾ ಇದ್ದಾರೆ. ಬಹುಶಃ ಇದರಲ್ಲಿ ಯಾತಕ್ಕೋಸ್ಕರ ಅಂದರೆ ಈ ಧಗೆ, ಈ ಭಯ, ಈ ಒಂದು ಭೀತಿ ಇದನ್ನು ನಮ್ಮ ಭಾಗಕ್ಕೆ ಬಂದಿಲ್ಲ. ಇಲ್ಲಿ ಇನ್ನೂ ನೀರಿದೆ, ಅದರಲ್ಲಿ ಯಥೇಚ್ಛವಾದ ಹುಚ್ಚಾಗಿ ಖರ್ಚು ಮಾಡೋರು ನಾವಿದ್ದೀವಿ. ಆದರೆ ನೀರೇ ಇಲ್ದಿರತಕ್ಕಂಥ ಪರಿಸ್ಥಿತಿಗಳು ಇದೆ. ಅದಕ್ಕಾಗಿ ನಮ್ಮ ಇವತ್ತಿನ ಪ್ರಾರ್ಥನೆ, ನಾವು ನೀವೆಲ್ಲರೂ ಸಾಮೂಹಿಕವಾದ ಒಂದು ಪ್ರಾರ್ಥನೆ ಮಾಡಬೇಕು. ಸಾಂಬ ಸದಾಶಿವನಲ್ಲಿ ಕೇಳ್ಕೋಬೇಕು, ಭಗವಂತ ನಿನ್ನ ಜಟೆಯಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ಗಂಗೆಯನ್ನು ಧರೆಗಿಳಿಸಪ್ಪ ಅಂತ. ಗಂಗೆ ಧರೆಗಿಳಿದ್ರೆ ಮಾತ್ರ ನಿಮ್ಮೆಲ್ಲರ ಸುಖ ಸಂತೋಷ. ಇಲ್ಲ ಅಂದರೆ ಮುಂಬರ್ತಕ್ಕಂತಹ ದಿನದಲ್ಲಿ ರೈತ ಕೈಕಟ್ಟಿ ಕೂತ್ಕೊಂಡ್ಬಿಟ್ರೆ ನಮಗೆ ಅನ್ನ ಸಿಗೋದು ಬಹಳ ಕಷ್ಟವಾಗುತ್ತೆ. ರೈತರ ಕಷ್ಟ ದೂರ ಆಗಬೇಕು. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ವೀರ ಯೋಧರು ನೆಮ್ಮದಿಯಾಗಿರಬೇಕು. ಈ ನಿಮ್ಮ ಆನಂದ್ ಗುರೂಜಿ ಮಾತಿದೆ, ಪ್ರಧಾನವಾದ ಸಂಕಲ್ಪವೂ ಇದೆ. ರೈತರು ಚೆನ್ನಾಗಿರಬೇಕು, ಯೋಧರು ಚೆನ್ನಾಗಿರಬೇಕು. ಆ ರೈತರಿಗಾಗಿ ಯೋಧರಿಗಾಗಿ ನಿತ್ಯ ನಿರಂತರ ನಮ್ಮ ಮಹಾಸಂಕಲ್ಪ ನಡೀತಾನೆ ಇರುತ್ತೆ. ಆ ಸಂಕಲ್ಪದಲ್ಲಿ ಇವತ್ತೆಲ್ಲರೂ ತಾವು ಪಾಲ್ಗೊಂಡಿದ್ದೀರಿ. ಎಲ್ಲರೂ ಒಮ್ಮೆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳೋಣ. ಹಾಗೆ ಈ ತಾಯಿ, ನಿಮ್ಮ ಮನೆಯವರು ತಾಯಿ ಇದನ್ನು ವ್ಯವಸ್ಥೆ ಮಾಡಿರತಕ್ಕಂಥದ್ದು ಒಳ್ಳೆಯದಾಗಲಿ, ಶುಭವಾಗಲಿ. ಶತಮನಂತಂ ಭವತಿ ಸದಾಯ ಪುರುಷ ಶತೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತೆ. ಒಂದು ಒಳ್ಳೆಯದು ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ. ಒಂದು ದಾನ, ಧರ್ಮ, ಪೂಜೆ, ಪುನಸ್ಕಾರ ಅಂದರೆ ಒಂದು ಮನುಷ್ಯನ ರಹಸ್ಯ ತಿಳ್ಕೊಬೇಕು, ಜೀವನದ ಕಲೆ ತಿಳ್ಕೊಳ್ಬೇಕು. ಎಷ್ಟೊತ್ತಾದರೂ ಸಹಿತ ನನಗೂ ಹಸಿವಿದೆ, ನನಗೂ ಊಟ ಬೇಕು, ನನಗೂ ಉಡ್ಲಿಕ್ಕೆ ಒಳ್ಳೆ ಬಟ್ಟೆ ಬೇಕು, ನಿಮಗೆ ನನಗೂ ಎಲ್ಲ ಥರ ಸವಲತ್ತು ಬೇಕು. ಆದರೆ ಇದೆಲ್ಲ ಆದ ನಂತರ ಭಗವಂತ ಕೊಟ್ಟದ್ದೊಂದಷ್ಟು ಜಾಸ್ತಿ ಅಂದಾಗ 2 kg ಅಕ್ಕಿ ಮನೆಯಲ್ಲಿ ಜಾಸ್ತಿ ಇದ್ದಾಗ ಆ ಅಕ್ಕಿನ ಯಾವುದಾದ್ರು ದೇವಸ್ಥಾನಕ್ಕೋ ಮಠಕ್ಕೋ ಅಥವಾ ಯಾವುದೋ ಒಂದು ಸಂಸ್ಥೆಗೋ ಇಂತಹ ಒಂದು ದಾನ ಧರ್ಮ ಮಾಡುವಂಥ ಇಂತಹ 10 ಜನ ಬಂದು ಪ್ರಸಾದ ತಿನ್ನುವಂಥ ಸ್ಥಳಕ್ಕೆ 2 kg ಅಕ್ಕಿನ ದಾನ ಮಾಡೋದ್ರಲ್ಲಿ ಖಂಡಿತ ನಾವು ಲಾಸ್ ಆಗಲ್ಲ, ನಾವು ತೊಂದರೆ ಅಲ್ಲ. ನೋಡಿ, ಯಾವತ್ತು ಕೊಡುವ ಕೈ, ಈ ತೋಳ್ಬಲವನ್ನು ನಂಬಿ ಬದುಕುವಂತಹ ನಮಗೆ ಕೊಡುವ ಕೈ ಮೇಲಿದ್ದರೆ ಅದರ ಮೇಲೆ ಕೊಡೋ ಕೈ ಭಗವಂತಂದಿರುತ್ತೆ. ಬರೀ ಬೇಡೋ ಕೈ ಆಗೋಗ್ಬಿಟ್ರೆ ಕೊಡೋ ಕೈ ಎಲ್ಲಿಂದ ಬರಬೇಕು? ಹಾಗಾಗಿ ಇವತ್ತಿನ ಬಹಳ ವಿಶೇಷವಾದಂಥ ಈ ಪರ್ವಕಾಲದಲ್ಲಿ ಯಾರೆಲ್ಲ ಬಂದಿದ್ದೀರಿ, ನಿಮ್ಮೆಲ್ಲರ ಜಾತಕಚಾರ ಪ್ರಕಾರ ಇರತಕ್ಕಂಥ ದೋಷಗಳು ಬೇಗ ದೂರ ಆಗಲಿ ಅಂತ ತ್ರಯಂಬಕೇಶ್ವರನ, ನಾಗೇಶ್ವರನ, ನಾಗಲಿಂಗೇಶ್ವರನ ಈ ವಿಶೇಷವಾದ ಸಾನ್ನಿಧ್ಯದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು 54 ಹವಿಸ್ಸನ್ನು ಮಾಡಿ ನಂತರ ಪೂರ್ಣಾಹುತಿ ಮಾಡೋಣ. ಇದು ಲೋಕ ಕಲ್ಯಾಣಾರ್ಥವಾಗಿ, ಸರ್ವರ ಹಿತಕ್ಕಾಗಿ, ಮುಖ್ಯವಾಗಿ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು ಎಂಬತಕ್ಕಂಥ ಮಹಾಚಿಂತನೆಯಿಂದ ಇವತ್ತು ಸಂಕಲ್ಪ ನಾವು ಮಾಡೋಣ. ಈ ಸಂಕಲ್ಪದಲ್ಲಿ ತಾವೆಲ್ಲರೂ ಸಹಿತ ನಾವು ಹವಿಸ್ಸನ್ನು ಹಾಕುವಾಗ ನೀವು ಪ್ರತಿಯೊಬ್ಬರು ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಪಠನೆ ಮಾಡಿ. ಆ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರ ಒಂದೇ ಈ ಕ್ಷೇತ್ರಕ್ಕೆ ಮತ್ತಷ್ಟು ಶಕ್ತಿ ಬರೋದು. ಒಳಗಿರುವಂತಹ ಆ ದೇವತೆಗೆ ಕುಂಭಾಭಿಷೇಕ ನಡೆಸಿ ಆನಂದ್ ಗುರೂಜಿ ಶಕ್ತಿ ತುಂಬಲಿಕ್ಕಲ್ಲ, ಆನಂದ್ ಗುರೂಜಿ ಜೊತೆಗೆ ನೀವೆಲ್ಲರೂ ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಏಕಕಾಲದ ಮಹಾಮಂತ್ರ ಇದೆಯಲ್ಲ, ಅದು ಈ ಕ್ಷೇತ್ರಕ್ಕೆ ಮತ್ತಷ್ಟು ಶಕ್ತಿ ತುಂಬುತ್ತೆ. ಅಂತಹ ಶಕ್ತಿಯನ್ನು ತುಂಬೋಣ. ಯಾರೊಬ್ಬರು ಇಲ್ಲಿಗೆ ಕಷ್ಟ ಅಂತ ಬಂದವರಿಗೆ ಕೈ ಹಿಡಿದು ನಡೆಸುವಂಥ ಶಕ್ತಿ ಆ ತಾಯಿಯಲ್ಲಿ ಬರಲಿ. ಆ ತಾಯಿಯಿಂದ ನಾವೆಲ್ಲರೂ ಸಹಿತ ಬೆಳಕನ್ನು ಕಾಣೋಣ. ಎಲ್ಲರೂ ಈಗ ಒಂದು ಪ್ರಾರ್ಥನೆ ಸಲ್ಲಿಸೋಣ. ಎಲ್ಲರೂ ಏಕಕಾಲದಲ್ಲಿ ಹೇಳಿ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ನಮಃ ಶಿವಾಯ. श्रीमाता श्रीमहाराज्ञी श्रीमत्सिंहासनेश्वरी चिदग्निकुण्डसम्भूता देवकार्यसमुद्यता उद्यद्भानुसहस्राभा चतुर्बाहुसमन्विता रागस्वरूपपाषाढ्या क्रोधाकाराङ्कुशोज्ज्वला मनोरूपेक्षुकोदण्डा पञ्चतन्मात्रसायका निजारुणप्रभापूरमज्जद्ब्रह्माण्डमण्डला चम्पकाशोकपुन्नाग सौगन्धिकलसत्कचा कुरुविन्दमणिश्रेणी कनत्कोटीरमण्डिता अष्टमी चन्द्रविभ्राजदलिकस्थलशोभिता मुखचन्द्रकलङ्काभा मृगनाभिविशेषका वदनस्मरमाङ्गल्य गृहतोरणचिल्लिका वक्त्रलक्ष्मीपरीवाह चलन्मीनाभलोचना नवचम्पकपुष्पाभनासा दण्डविराजिता ताराकान्तितिरस्कारि नासाभरणभासुरा कदम्बमञ्जरी क्लुप्तकर्णपूरमनोहरा ताटङ्कयुगलीभूततपनोडुपमण्डला पद्मरागशिलादर्श परिभाविकपोलभूः नवविद्रुमबिम्बश्रीन्यक्ता. ಬೆಳಿಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತಿ ಲಕ್ಷ್ಮಿ, ಕರಮೂಲೆ ಸರಸ್ವತಿ. ಯಾತಕ್ಕಾಗಿ ನಾವು ಕೈಯನ್ನು ಉಜ್ಜಿಕೊಂಡು ನಮ್ಮ ಕೈ ನಾವು ನೋಡ್ಕೊಳ್ತೀವಿ ಅಂದರೆ, ದೇವರು ಎಲ್ಲ ದೇವರುಗಳು ಸಿದ್ಧ 300 ಮುಕ್ಕೋಟಿ ದೇವತೆಗಳು ನಿಮ್ಮ ಹಸ್ತದಲ್ಲಿದ್ದಾರೆ ಅಂತ. ಪಕ್ಕದಲ್ಲಿದ್ದಂಥ ಪತಿದೇವರ ಎದ್ದ ತಕ್ಷಣ ಅದು ನೋಡಲ್ಲ ನಾವು. ನಮ್ಮ ಎದುರುಗಡೆ ಇರ್ತಕ್ಕಂಥ ವೃಕ್ಷಗಳನ್ನು ನಾವು ನೋಡಲ್ಲ. ಒಬ್ಬ ಕಲೆಗಾರ, ಒಬ್ಬ ಚಿತ್ರಗಾರ ಬರೆದಿರ್ತಕ್ಕಂಥ ವಿಗ್ರಹಗಳನ್ನು, ದೇವ್ರ ಫೋಟೋನ ನಾವು ನೋಡಲ್ಲ. ಮೊದಲು ನೋಡಬೇಕಾದ್ದು ನಮ್ಮ ಹಸ್ತಗಳನ್ನು. ನಮ್ಮ ಹಸ್ತದಲ್ಲಿ ಅಂತಹದ್ದೊಂದು ಅದ್ಭುತವಾದ ಶಕ್ತಿ ಇದೆ. ಇದು ದಾನ ಮಾಡೋಕ್ಕೂ ಗೊತ್ತು, ದಾನ ತಗೊಳ್ಳೋಕ್ಕೂ ಗೊತ್ತು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಯಾತಕ್ಕೋಸ್ಕರ ಈಗ ನವಗ್ರಹ ಪ್ರಾರ್ಥನೆ ಬೇಕಾಗಿದೆ ಅಂದರೆ, ಇರದೇ 27 ನಕ್ಷತ್ರ 12 ರಾಶಿ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಈ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವರು ಸುಮಾರು 18 ನಕ್ಷತ್ರಗಳಿರ್ತಕ್ಕಂಥವ್ರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ಶನಿ ಮಕರ ಕುಂಭದ ಸ್ವಕ್ಷೇತ್ರಾಧಿಪತಿ, ತನ್ನ ಮನೆಯ ಒಡೆತನ ಇದ್ದರೂ ಸಹಿತ ಮಕರ ಕುಂಭ ರಾಶಿಯವರು ಪ್ರತಿನಿತ್ಯ ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾರೆ. ಮೃಷ್ಟಾನ್ನವನ್ನು ಮುಂದಿಟ್ಟು ಪಕ್ಕದಲ್ಲೊಂದು ದೊಣ್ಣೆ ಕೈಲಿ ಹಿಡ್ಕೊಂಡು ನಿಂತ್ಕೊಳ್ಳುವಂಥ ಕಾಲ ಈ ಮಕರ ಕುಂಭ ರಾಶಿಯವರಿಗೆ. ನೀಲವರ್ಣಂ ನೀಲಮಾಲ್ಯಾಮೃತಂ ನೀಲಗಂಧಾನುಲೇಪನಂ ನೀಲಾಶ್ವ ನೀಲಛತ್ರ ದುಜರತಾಕಾರ ಶೋಭಿತಂ ದಿವ್ಯಂ ಮೇರುಂ ಪ್ರದಕ್ಷಿಣೀಂ ಕುರ್ವಾಣಾಂ ಗ್ರಹಮಂಡಲೇಂ ಪ್ರವೇಶಂ ಸಾಂಗಂ ಸಾಯುಧಂ ಸವಾಹನಂ ಸರಾಶ್ರಂ ಸಪತ್ನಿ ಪರಿವಾರ ಸಮೇತಂ ಸರ್ವ ಅಲಂಕಾರಭೂಷಿತಂ ಅತಿದೇವತಾ ಪ್ರತ್ಯರ್ದೇವತಾ ಸಹಿತಂ ಸೂರ್ಯಗ್ರಹಸ್ಯ ಪಶ್ಚಿಮ ದಿಗ್ಭಾಗೆ ತಿಲದಾನ್ಯಶೋಪರಿ ಭಗವಂತಂ ಓಂ ಶಂ ಶನೇಶ್ಚರಾಯ ನಮಃ. ನಿಮ್ಮಗಳಲ್ಲಿ ಸಾಮಾನ್ಯಕ್ಕೆ ಹೆಣ್ಣು ಮಕ್ಕಳಿಗೊಂದು ಶಾಪ ಏನಂದರೆ, ಒಂದು ಡೆಲಿವರಿ ಆದ ತಕ್ಷಣ ನಿಮ್ಮ ಸೆಂಟ್ರ್ ಮೂಳೆ, ಹಿಂಭಾಗದ ಬೆನ್ನಿನ ಸೆಂಟ್ರ್ ಮೂಳೆ ಶಾಪ. ಹೇಗೆ ಅಂದರೆ 10 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ, ನೆಟ್ಟಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಚೇರ್ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಲ್ಕೊಂಡ್ರೆ ಎದ್ದೇಳೋಕ್ಕಾಗಲ್ಲ. ಇಂತಹ 100 ಸಮಸ್ಯೆಗಳಿರುತ್ತೆ. ಒಂದು ಸರ್ಪದ ಬಗ್ಗೆ ನಾವಿಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಒಂದು ಸರ್ಪ ಎಂಬತಕ್ಕಂಥದ್ದು ಶಿರೋಭಾಗದಿಂದ ಹಿಡಿದು ನಿಮ್ಮ ಕಾಲು ಊರ ತನಕ ಹೇಗಿದೆಯೋ ಅಷ್ಟೇ ದೇಹದ ಆಕೃತಿಯಲ್ಲಿರ್ತಕ್ಕಂಥದ್ದು ಸರ್ಪ. ಅಂತಹ ಸರ್ಪ ನಾಗದೇವರನ್ನು ನಾನು ಪ್ರಾರ್ಥನೆ ಮಾಡುವಾಗ ಹೆಣ್ಣಿಗಾಗಲಿ ಗಂಡಗಾಗಲಿ ನಿಮ್ಮ 72,000 ನರನಾಡಿಗಳಲ್ಲಿರ್ತಕ್ಕಂಥ ರೋಗ ರುಜಿನಗಳು, ಸಮಸ್ಯೆ ಎಂಬತಕ್ಕಂಥದ್ದು ದೂರ ಆಗಬೇಕು. ಹಾಗೆ ನಿಮ್ಮ ಬೆನ್ನಲ್ಲಿರ್ತಕ್ಕಂಥ ಎಲ್ಬಗಳು ಅಂದರೆ L1 L2 L3 ಎಂದು ಹೇಳ್ತಿದ್ದಾರಲ್ಲ, ಇದರಲ್ಲಿರ್ತಕ್ಕಂತಹ ಲೋಪದೋಷ ದೂರ ಆಗಬೇಕಾದ್ರೆ ದಿನಕ್ಕೆ 9 ಸೂರ್ಯ ನಮಸ್ಕಾರ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ಮೆಡಿಕಲ್ಗೆ ಹೋದ ತಕ್ಷಣ, ಡಾಕ್ಟರ್ ಶಾಪ್ಗೆ ಹೋದ ತಕ್ಷಣ, ಇಲ್ಲಿ ಎಷ್ಟು ಜನ ಸರ್ಜನ್ ಇದ್ದೀರೋ, ಎಷ್ಟು ಜನ ಡಾಕ್ಟರ್ಸ್ ಇದ್ದೀರೋ ಅದು ನನಗೆ ಗೊತ್ತಿಲ್ಲ. ಆದರೂ ಸತ್ಯಾಸತ್ಯತೆ ಬಾಯ್ಬಿಟ್ಟು ಹೇಳಬೇಕಾಗತ್ತೆ. ಇವತ್ತು ಮೆಡಿಕಲ್ ಮಾಫಿಯಾ ಹೇಗಿದೆ ಅಂದರೆ ಪರಿಸ್ಥಿತಿ, ನಾನು ಹೇಳಬಾರ್ದು. ಆದರೂ ಒಳಗೋದವರಂತೂ ಇಷ್ಟು ಫೀಸ್ ಕಟ್ಟಿದಿರಂತೂ ಆಚೆ ಬರಲಿಕ್ಕೆ ಆಗೋದಿಲ್ಲ. ಇಂಥ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು. ಹಿಂದೆಲ್ಲ ಇಷ್ಟೊಂದು ಡಾಕ್ಟರ್ಸ್ ಇರಲಿಲ್ಲ. ಹಿಂದೆ ಯಾವುದೇ ರೋಗಕ್ಕಾದರೂ ಒಬ್ಬ ಡಾಕ್ಟರ್ ಇದ್ದಿದ್ರು. ತಲೆ ಕೂದಲಿಂದ ಹಿಡಿದು ಕಾಲು ಬೆರಳು ತನಕ ಎಲ್ಲಕ್ಕೂ ಒಂದೇ ಡಾಕ್ಟ್ರು. ಅವ್ರು ಕೊಡುವ ಮಾತ್ರೆ ಚೆನ್ನಾಗಿತ್ತು. ಇವತ್ತಿನ ದಿವಸ ಬಲಗಡೆ ಕಣ್ಣಿಗೆ ಸಪ್ರೇಟು, ಎಡಗಡೆ ಕಣ್ಣಿಗೆ ಸಪ್ರೇಟು, ಬಲಗಡೆ ಮೂಗಿಗೆ ಸಪ್ರೇಟು, ಎಡಗಡೆ ಮೂಗಿನ ಹೊರಳಿಗೆ ಸಪ್ರೇಟು, ಜೊತೆಗೆ ಕೈ ಬೆರಳು ಉಗುರು ಸ್ವಲ್ಪ ವೀಕ್ ಆಗಿದ್ದಾರೆ, ಅದಕ್ಕೆ ಸಪ್ರೇಟ್ ಟೆಕ್ನಿಷಿಯನ್. ಇಂತಹ ಪರಿಸ್ಥಿತಿ ಇದ್ದಾಗ ಎಲ್ಲರ ಜೀವನ ನಡಿಬೇಕಲ್ವ.
ಒಂದು ಹಾಸ್ಪಿಟ್ಲು, ನಾನೊಬ್ಬ ಮಗನ ಜನ್ಮ ಕೊಟ್ಟರೆ ನನ್ನ ಮಗ ಡಾಕ್ಟ್ರ್ ಓದಿಸ್ಬೇಕು ಅಂತ ನನಗೆ ಆಸೆ. ನಾನು ಡಾಕ್ಟ್ರ್ ಓದಿಸಿದ ಮೇಲೆ ನಾನೇನು ಮಾಡಬೇಕು? ನನ್ನ ಮಗ ಬೇರೆ ಕ್ಲಿನಿಕಲ್ಲೋ ಕೆಲಸ ಮಾಡಬೇಕಾ? ನನ್ನ ಮಗ ನಾನು ಪಟ್ಟು ಕಷ್ಟ ಅವ್ನು ಕೊಡೋದು ಬೇಡ, ಒಂದು ಹಾಸ್ಪಿಟ್ಲ್ ಓಪನ್ ಮಾಡಬೇಕು. ಹಾಸ್ಪಿಟ್ಲ್ ಓಪನ್ ಮಾಡಿ ದೇವ್ರ ಹತ್ರ ಬಂದು ಕೇಳೋದು ಏನು ಗೊತ್ತಾ? ನನ್ನ ಮಗನ ಹಾಸ್ಪಿಟ್ಲಿಗೆ ಒಳ್ಳೆ ಪೇಷಂಟ್ಸ್ ಬರಲಿ. ನಾನು ಅದನ್ನೇ ಪ್ರಾರ್ಥನೆ ಮಾಡಬೇಕು, ಒಳ್ಳೆ ಪೇಷಂಟ್ಸ್ ಬರಲಿ. ಒಳ್ಳೆ ಪೇಷಂಟ್ಸ್ ಬರಲಿ ಅಂದರೆ ನೀವೆಲ್ಲ ಪೇಷಂಟ್ಗಳಾಗಬೇಕು, ಆ ಮಗನ ಹಾಸ್ಪಿಟ್ಲಿಗೆ ಬರಬೇಕು, ಅಲ್ಲಿ ಮಲಗಬೇಕು, ಫೀಸ್ ಕೊಟ್ಟು ಹೋಗ್ತಾ ಇರಬೇಕು. ಇದು ಎಲ್ಲ ಕಡೆ ಇರ್ತಕ್ಕಂಥದ್ದು. ಆದರೆ ಇದನ್ನು ದಾಟಿ ಮುಂದೆ ಒಂದು ದಿವಸ ಬರುತ್ತೆ. ಯಾಕೆಂದರೆ ಇಲ್ಲಿವರೆಗೂ ಮನುಷ್ಯನಿಗೆ ಆಸೆ, ಆಕಾಂಕ್ಷೆ, ಆಹಾಕಾರ ಅನ್ನೋದು ಅಷ್ಟು ಮಟ್ಟಿಗೆ ಮುಂದೆ ಕೊಟ್ಟೋಗಿದೆ. ಒಂದು ನಾರ್ಮಲ್ ಡೆಲಿವರಿ ತೋರಿಸಿ ನೋಡೋಣ. ಯಾಕೆ? ಅಂದಿನ ಹೆಣ್ಮಕ್ಳು ಇವತ್ತಿನ ಹೆಣ್ಮಕ್ಳು ಅಲ್ವೇನು? ನನ್ನ ತಾಯಿಗೆ 6 ಜನ ಹೆಣ್ಮಕ್ಳು, ನಾನೊಬ್ಬ ಮಗ, 7 ಜನ, ಎಲ್ಲರೂ ನಮ್ಮ ಮನೆಯಲ್ಲೇ ಹುಟ್ಟಿದ್ದೀವಿ. ಇವತ್ತು ಯಾರ ಮನೆಯಲ್ಲರೂ ಒಬ್ಬರ ಮನೆ ಡೆಲಿವರಿ ಮಾಡೋದು ತೋರಿಸಿ ನೋಡೋಣ. ಡೆಲಿವರಿ ಮಾಡಲಿಕ್ಕೆ ಬಿಡೋದಿಲ್ಲ. ಇನ್ನು ಗರ್ಭ ಧರಿಸಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮನೇಲಿ ಒಂದು ದಿವಾನ ಬೇಕು, ಹಾಸಿಗೆ ಇರಬೇಕು, ಭಾಳ ಜೋಪಾನವಾಗಿ ಕಾಬಿಡಬೇಕು. ನನ್ನ ಸೊಸೆ ಈಗಷ್ಟೇ ಗರ್ಭ ಧರಿಸಿದ್ದಾಳೆ, ಅವಳು ರೂಮಲ್ಲೇ ಮಲಗಬೇಕು. ನನ್ನ ಮಗಳು 3 ತಿಂಗಳಾಯಿತು, ಮನೆ ಕರ್ಕೊಂಬಂದು ಬಿಡಬೇಕು. ನನ್ನ ಮಗಳು ಗರ್ಭ ಧರಿಸಿದ ತಕ್ಷಣ ಮನೆ ಕರ್ಕೊಂಬಂದು ಬಿಡಬೇಕು ಅವಳನ್ನ. ಯಾಕೆಂದರೆ ರೆಸ್ಟ್ ಕೊಡಬೇಕು ಅವಳಿಗೆ. ಇದನ್ನೇ ನಿಮ್ಮ ಅಜ್ಜಿ, ನಿಮ್ಮ ತಾಯಿ ಏನಾರು ಮಾಡಿದ್ರಾ? 9 ತಿಂಗಳು ತುಂಬಿ ಹಾಸ್ಪಿಟ್ಲಿಗೆ ಬೆಳಗ್ಗೆ ಹೋಗ್ಬೇಕಾದ್ರೆ ಬಜಾಜ್ ಚೇತಕಲ್ಲೋ TVS 15ನಲ್ಲೋ ನಡ್ಕೊಂಡು ಆಟೋದಲ್ಲೇ ಕರ್ಕೊಂಡು ಹೋಗಿರ್ತಕ್ಕಂಥ ತಂದೆ ತಾಯಂದ್ರೆ ಇಲ್ವಾ? ಮನೆಯಲ್ಲೇ ಸೂಗಿತ್ತಿರನ್ನ ಕರ್ಕೊಂಬಂದು ಡೆಲಿವರಿ ಮಾಡಿಸಿದವ್ರು ಇಲ್ವಾ? ಇಲ್ಲಿ ಒಂದೊಂದು ಡೆಲಿವರಿ ಆಗುತ್ತೆ ಇವಾಗ? ಆಗೋದಿಲ್ಲ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಹಾಗೆ. ಪರಿಸ್ಥಿತಿ ಅಲ್ಲ, ನಮ್ಮ ಪಾಕೆಟ್ ಮನಿ ಆಗಿದೆ. ಜೊತೆಗೆ ಗಾಬರಿ ಹಿಡಿಸುವಂಥ ರೀತಿ ಆಗಿರುತ್ತೆ. 2 ಸತಿ ನಮ್ಮ ಮುಂದೆ ಅವ್ರು ಮಾತಾಡ್ದಿರೋ ಮೌನದಲ್ಲಿ ಓಡಾಡಿಬಿಟ್ರೆ ಹಿಂದೆಲ್ಲ ಯಾವ ಸೈಟ್ ಇದೆ ನೋಡಿ, ಮಾರಿದ್ರೂ ಪರವಾಗಿಲ್ಲ, ಡಾಕ್ಟ್ರನ್ನ ಮಾತಾಡ್ಸೋಣ ನಾವು. ಸೈಟ್ ಮಾರಿದ್ರೂ ಪರವಾಗಿಲ್ಲ, ಡಾಕ್ಟ್ರನ್ನ ಮಾತಾಡಿಸ್ಬೇಕು ನಾವು. ಇಂತಹ ಪರಿಸ್ಥಿತಿಗೆ ಹೋಗ್ತಾ ಇದ್ದೀವಿ. ಆದರೆ ಇದೆಲ್ಲಕ್ಕೂ ವೈಜ್ಞಾನಿಕವಾದಂಥ ಜ್ಞಾನವುಳ್ಳಂಥವರಾಗಿ ವಿಜ್ಞಾನ ನಾವು ವಿಜ್ಞಾನದ ಬಗ್ಗೆ ಮಾತಾಡ್ತಿದ್ದೀವಿ. ಒಳಗಡೆ ಇರ್ತಕ್ಕಂಥದ್ದು ಗೊತ್ತಿಲ್ಲದಿರೋ ನಾವು ಅಮಾಯಕರಾಗಿ ನಾವು ಹಳ್ಳಿಗೆ ಬಿದ್ದು ಹೋಗ್ತಾ ಇದ್ದೀವಿ. ಮೊದಲು ನಮ್ಮ ಆರೋಗ್ಯ ಬೇಕು. ಸಿಸೇರಿಯನ್ ಆಪರೇಷನ್ ಆದರೆ ನೀವು ಅಂದ್ಕೊಳ್ತೀರಿ ಯಾವ ನೋವು ಇಲ್ದಿರೋ ಸದ್ಯ ಮಗು ಆಚೆ ಬಂದ್ಬಿಡ್ತಪ್ಪ ಅಂತ. ಅದಾದ ಮೇಲಿದೆ ನಿಮ್ಮ ಜೀವನ ಸಾಯೋ ತನಕ. ಆ ನೋವನ್ನು ತಡೆಯೋರು ಗೊತ್ತಾಗುತ್ತೆ. ಯಾರನ್ನ ಸಿಸೇರಿಯನ್ ಆದ ಹೆಂಗಸರು ಇವತ್ತು ದಿವಸ ಪ್ರತಿಯೊಬ್ಬರು ಕಣ್ಣೀರು ಹಾಕ್ತಿರ್ತಾರೆ. ಅದೇ ನಾರ್ಮಲ್ ಡೆಲಿವರಿ ಆದವರು ದಿನಕ್ಕೆ 25 ಜನಕ್ಕೆ ಅಡುಗೆ ಮಾಡಾಕ್ತಾರೆ. ನಿಮ್ಮ ಮನೆಗೆ ಯಾರಾದರೂ ಇಬ್ಬರು ಬಂದರೆ ಕುಕ್ಕರಲ್ಲಿ ಅನ್ನ ಮಾಡೋದಕ್ಕೆ ಕೈಲಾಗಲ್ಲ, ಕಷ್ಟಪಡ್ತಾ ಇರ್ತೀರಿ ನೀವು. ಇದು ಇವತ್ತಿನ ಪರಿಸ್ಥಿತಿ. ಆದಷ್ಟು ಬದಲಾವಣೆ ತರಬೇಕು, ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗಬೇಕಾದ್ರೆ ಬರೀ ನನ್ನ ಸ್ಪೀಚಿಂದ ಆಗೋದಿಲ್ಲ, ನಾನು ಮಾತಾಡೋದ್ರಿಂದ ಆಗಲ್ಲ. ತಾಯಂದರು ನೀವೇ ಒಬ್ಬೊಬ್ಬರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಹೆಜ್ಜೆ ಮುಂದೆ ಹಾಕಿದ್ರೆ ಎಲ್ಲವೂ ಸುಭಿಕ್ಷ. ಏನಪ್ಪ ಮಧ್ಯೆ ಮಧ್ಯೆ ಹೋಮ ಮುದ್ದೆಯಲ್ಲಿ ಇದೆಲ್ಲ ಬೇಕಾ ಅಂತ ಅನ್ನಿಸ್ಬೋದು. ದೇವರೇ ಹೇಳೋ ಮಾತಿದು ಅಲ್ವಾ? ತಿಳ್ಕೊಳ್ಳುವಂಥ ವಿಚಾರಗಳನ್ನೆಲ್ಲವೂ ಸಹಿತ ಇಂತಹ ದೈವ ಸಾನ್ನಿಧ್ಯದಲ್ಲೇ ಆಗಬೇಕು. ಆಗಲೇ ಧರ್ಮ. ಧರ್ಮ ಎಂಬತಕ್ಕಂಥದ್ದು ಹಣೆಗೆ ವಿಭೂತಿ ಹಚ್ಬಿಟ್ಟು ಕಾವಿ ಬಟ್ಟೆ ಹಾಕ್ಕೊಂಡು ರುದ್ರಾಕ್ಷ ಸರ ಹಾಕ್ಕೊಂಡ್ರೆ ಇದೆಲ್ಲ ಧರ್ಮ. ಒಳಗಡೆ ಇರ್ತಕ್ಕಂಥ ಪ್ರತಿಯೊಂದು ಕಿಚ್ಚಲ್ಲಿರ್ತಕ್ಕಂಥ ಪ್ರತಿಯೊಂದು ನುಡಿಮುತ್ತುಗಳು ಬಂದು ಅದರಲ್ಲಿ 4 ಕುಟುಂಬ ಚೆನ್ನಾಗಿದೆ ಅಂತೇಳಿ ಇವತ್ತು ನಾನು ಚೆನ್ನಾಗಿದ್ದೀನಿ, ಈ ರಹಸ್ಯ ಹೌದು, ಇದು ನನಗೆ ಬೇಕು ಅನ್ಸುತ್ತೆ, ಇದು ಸರಿಯಾಗಿದೆ, ಸತ್ಯ ಅನ್ಸಿದ್ರೆ ಅದಕ್ಕಿಂತ ಮುಖ್ಯವಾದ ಇನ್ನೊಂದು ದೇವರು ನನಗೆ ಬೇಡ. ಅದಕ್ಕಾಗಿ ಪೂರ್ಣಾಹುತಿಯ ಮುಂಚೆ ಈ ಮಾತಿರಲಿ. ಒಳ್ಳೆಯದಾಗಲಿ.
ಈ ಒಂದು ಸಾನ್ನಿಧ್ಯದಲ್ಲಿ ಈಗ ತಾನೇ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ತಾಯಿ ಶಿವಶಕ್ತಿ ನಾಗಮ್ಮ, ಇಲ್ಲಿ ಕೂತಿರ್ತಕ್ಕಂಥ ತಾಯಿ ಮಾತಾಡ್ತಕ್ಕಂಥ ದೇವತೆ ಅಂತ ಹೇಳಿ ಈಗ ತಾನೇ ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಗುರೂಜಿಯವರ ಮನಸ್ಸಿನಲ್ಲಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಕಲ್ಪ, ರೈತರಿಗಾಗಲಿ ಯೋಧರಿಗಾಗಲಿ ಎದುರಾಗಿರ್ತಕ್ಕಂಥ ಸಂಕಷ್ಟವೆಲ್ಲವೂ ಕೂಡ ದೂರ ಆಗಿರಬೇಕು. ಸಾಕಷ್ಟು ಕೂಡ ನೋವನ್ನು ಅನುಭವಿಸ್ತಾ ಇರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ಒಂದು ಸಮಯದಲ್ಲಿ ಕಳೆದ ಬಾರಿ ಮಹರ್ಷಿ ಮಂದಿರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ನೆರವೇರಿಸಿದ್ರಿ, ಶನೈಶ್ಚರ ಮಹಾಯಾಗವನ್ನು. ಅಂಥ ಒಂದು ಸಮಯದಲ್ಲೂ ಕೂಡ ಬಹಳ ವಿಶೇಷವಾಗಿ ವರ್ಣನ ಕೃಪೆಗಾಗಿಯೇ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ರಿ. ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಣನ ಕೃಪೆ ಆಯಿತು. ಆದರೆ ಇವತ್ತಿನ ದಿವಸ ಚಾಮುಂಡೇಶ್ವರಿ ಬಡಾವಣೆಯಲ್ಲಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ, ಶಿವಶಕ್ತಿ ನಾಗಮ್ಮದೇವಿಯ ನೂತನವಾಗಿರ್ತಕ್ಕಂಥ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಈ ಒಂದು ಸಾನ್ನಿಧ್ಯದಲ್ಲಿ ತಾಯಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದು, ನಾವು ನಮ್ಮ ರೈತರು, ನಮ್ಮ ಯೋಧರು, ನಮ್ಮ ರಾಜ್ಯ, ನಮ್ಮ ದೇಶ ಇದೆಲ್ಲವೂ ಕೂಡ ಸುಭಿಕ್ಷವಾಗಿರಬೇಕು ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ಗುರುಜಿಯವರು ಸಲ್ಲಿಸಬೇಕಾದ್ರೆ ತಾಯಿ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿ ಪ್ರಸಾದವನ್ನು ಕರುಣಿಸಿದ್ರು.
ಅದೆಲ್ಲವನ್ನು ಕೂಡ ನಾವು ಗಮನಿಸಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಾಯಿ ಶಿವಶಕ್ತಿ ನಾಗಮದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ. ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗಲಿ. ಚಾಮುಂಡೇಶ್ವರಿ ಬಡಾವಣೆ, ಈ ಒಂದು ವಿದ್ಯಾರಣ್ಯಪುರದಲ್ಲಿರತಕ್ಕಂಥ ಈ ಒಂದು ಬಡಾವಣೆಯಲ್ಲಿ ನೆಲೆಸಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾಕೆ ಅಂತಂದರೆ ಈ ಒಂದು ಬಡಾವಣೆಯಲ್ಲಿ ನೆಲೆಸಿರ್ತಕ್ಕಂಥವ್ರೆಲ್ಲರಿಗೂ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಮಾತನಾಡ್ತಕ್ಕಂಥ ತಾಯಿ ಈ ಒಂದು ಸಾನ್ನಿಧ್ಯದಲ್ಲಿದ್ದಾಳೆ. ಹಾಗಾಗಿ ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು, ಈ ದೇವಸ್ಥಾನದ ಧರ್ಮದರ್ಶಿಗಳು, ಈ ದೇವಸ್ಥಾನಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದಿರತಕ್ಕಂಥವ್ರೆಲ್ಲರಿಗೂ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಸಾಂಗೋಪಾಂಗವಾಗಿ ಎಲ್ಲವೂ ಕೂಡ ಆಗಮ ಶಾಸ್ತ್ರ ಪ್ರಕಾರ ಇಲ್ಲಿರ್ತಕ್ಕಂಥ ಪಂಡಿತರೆಲ್ಲರೂ ಕೂಡ ಅವರ ಒಂದು ರೀತಿ ಅವರ ಒಂದು ಜ್ಞಾನ ಎಲ್ಲವನ್ನೂ ಕೂಡ ಅವರ ಒಂದು ಜ್ಞಾನವೆಲ್ಲವನ್ನೂ ಕೂಡ ಖರ್ಚು ಮಾಡಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ತಾಯಿ ಶಿವಶಕ್ತಿ ನಾಗಮ್ಮದೇವಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಪರಿದಿತಾಯು कात्यायनाय विद्महे कन्याकुमारी धीमहि तन्नो दुर्गे प्रचोदयात् जगतः पितरं वंदे पार्वती परमेश्वरौ. ಮೊಟ್ಟ ಮೊದಲನೇದಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕರಿಸ್ತಾ, ನನ್ನ ಅಜ್ಜಿ ತಾತರವರನ್ನು ನೆನೆಸ್ಕೊಳ್ತಾ, ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ಇಂತಹದ್ದೊಂದು ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಇವತ್ತಿನ ದಿವಸ ನನಗೊಂದು ಸದಾವಕಾಶ ಕೊಟ್ಟಿರ್ತಕ್ಕಂಥ ಇಲ್ಲಿನ ಆಡಳಿತ ಮಂಡಳಿ ಆಗಿರ್ಬೋದು, ಗುರೂಜಿಯವರಾಗಿರ್ಬೋದು, ಇದು ನನ್ನ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಒಳಗಡೆ ಕೂತಿರ್ತಕ್ಕಂಥ ತಾಯಿ, ಮಾತನಾಡ್ತಕ್ಕಂಥ ತಾಯಿ. ಪ್ರಾರಂಭದ ಹಂತದಲ್ಲಿ ಈ ಒಂದು ಕಾರ್ಯಕ್ರಮದ ಇನ್ವಿಟೇಷನ್ ನನಗೆ ಬಂದಾಗ ಒಂದು ಬಡಾವಣೆಯಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಹೇಗಿರುತ್ತೋ, ಕಾರ್ಯಕ್ರಮದ ಆಯೋಜನೆ ಹೇಗಿರುತ್ತೋ, ಏನೋ ಎತ್ತೋ, ದೇವಸ್ಥಾನ ಯಾವ ರೀತಿ ಇರುತ್ತೋ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಆಲೋಚನೆ ಇತ್ತು. ಆದರೆ ಈ ಒಂದು ಸಾನ್ನಿಧ್ಯಕ್ಕೆ ಬಂದ ಮೇಲೆ ಗೊತ್ತಾಯಿತು, ಇಲ್ಲಿರ್ತಕ್ಕಂಥ ಸಾನ್ನಿಧ್ಯ, ಈ ಒಂದು ಬಡಾವಣೆ ಇದು ಸಾಧಾರಣವಾಗಿರ್ತಕ್ಕಂಥದ್ದಲ್ಲ. ಬಡಾವಣೆಯ ಹೆಸರಲ್ಲೇ ಇದೆ ಚಾಮುಂಡೇಶ್ವರಿ ಅಂತ ಹೇಳಿ. ಚಾಮುಂಡೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ಈ ಒಂದು ಬಡಾವಣೆ ಮೇಲೆ ಇರ್ತಕ್ಕಂಥದ್ದು ಅನ್ನೋದನ್ನು ನಾನಿಲ್ಲಿ ಬಹಳ ವಿಶೇಷವಾಗಿ ತಿಳಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ಎಲ್ಲೆಲ್ಲೂ ವರ್ಣನ ಕೃಪೆ ಆಗಬೇಕು, ಎಲ್ಲೆಲ್ಲೂ ಬರಗಾಲ ಜಾಸ್ತಿ ಆಗಿದೆ, ನೀರಿಲ್ಲ, ಸಾಕಷ್ಟು ಜನ ನರಳುತ್ತಾ ಇದ್ದಾರೆ. ಗುರೂಜಿಯವರು ಕೂಡ ಅವಾಗಲೇ ಹವನದ ಕಾರ್ಯಕ್ರಮದಲ್ಲೇ ತಿಳಿಸ್ತಾ ಇದ್ರು, ಉತ್ತರ ಕರ್ನಾಟಕದ ಕಡೆ ಜನ ಕಣ್ಣೀರು ಹಾಕ್ತಾ ಇದ್ದಾರೆ,
ಬೆಳೆಗೆ ಸರಿಯಾದ ನೀರಿಲ್ಲ, ಕಷ್ಟಪಟ್ಟು ಹೇಗೋ ಏನೋ ಮಾಡಿ ನೀರಿರ್ತಕ್ಕಂಥವ್ರು ಬೆಳೆದಿರ್ತಕ್ಕಂಥ ಬೆಳೆಗೂ ಕೂಡ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಸಾಕಷ್ಟು ಕಡೆ ಇಂತಹ ಅನ್ಯಾಯಗಳು ನಡೀತಾ ಇದೆ. ಒಂದು ಕಡೆ ಯೋಧರು ಅವರ ಸಂಕಷ್ಟ ಹೇಳ್ತಿರೋದು, ಎಲ್ಲ ಕಡೆಯಿಂದ ಸಮಸ್ಯೆಗಳು ಹೆಚ್ಚಾಗೋಗಿದೆ. ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಅನಾವೃಷ್ಟಿ. ಇಂತಹ ಸಮಸ್ಯೆಗಳಿಗೆ ಗುರೂಜಿಯವರು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ರು. ಏನಪ್ಪ ಅಂತಂದರೆ, ಆದಷ್ಟು ಬೇಗ ಒಂದು ದೊಡ್ಡ ಮಹಾಯಾಗ ಆಗಬೇಕು, ವರ್ಣನ ಕೃಪೆ ಆಗಬೇಕು ಅಂತ ಹೇಳಿ. ಪ್ರತಿ ಬಾರಿ ವರ್ಣನ ಕೃಪೆ ಆಗಬೇಕು ಅಂದಾಗ ನಾವು ಬಹಳ ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಮ್ಮ ಸಂಕಲ್ಪದ ಪ್ರಾರಂಭದ ಹಂತವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಆದರೆ ಇವತ್ತಿನ ದಿವಸ ನಿಜಕ್ಕೂ ಹೇಳ್ತೀನಿ, ಈ ಒಂದು ಮಹಾಯಾಗ ಏನು ವರ್ಣನ ಕೃಪೆ ಆಗಬೇಕು ಅಂತ ನಾವು ಮಾಡಿರ್ತಕ್ಕಂಥ ಸಂಕಲ್ಪದ ಪ್ರಾರಂಭದ ಹಂತ ಈ ಒಂದು ಚಾಮುಂಡೇಶ್ವರಿ ದೇವಿಯ ಬಡಾವಣೆ, ಈ ಒಂದು ಶಿವಶಕ್ತಿ ನಾಗಮದೇವ ದೇವಸ್ಥಾನದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ, ನಮ್ಮ ಸಂಕಲ್ಪ ಪ್ರಾರಂಭ ಆಗ್ತಾ ಇದೆ ಎಂಬತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸುವಲ್ಲೆ. ಯಾಕೆ ಅಂತಂದರೆ, ಮುಂದಿನ ದಿನಮಾನಗಳಲ್ಲಿ ಮಳೆ ಅನ್ನೋದೇ ಆದರೆ, ಮಳೆಯಾಗಿ ನಮ್ಮ ರೈತರೆಲ್ಲರೂ ಸಂತೋಷವಾಗಿದ್ದರೆ ಅದೆಲ್ಲದಕ್ಕೂ ಕೂಡ ಸಾಕ್ಷಿ ನಮ್ಮ ಚಾಮುಂಡೇಶ್ವರಿ ಬಡಾವಣೆ ಅಂತಲೇ ಹೇಳ್ಬೋದು, ಇಲ್ಲಿರ್ತಕ್ಕಂಥ ತಾಯಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ತಾಯಿ ಹತ್ರ ಮಾತಾಡಬೇಕಾದ್ರೆ ಆಗಲಿ, ತಾಯಿಯ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕಾದ್ರೆ ಆಗಲಿ, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ದಿವಂಗತರಾಗಿರ್ತಕ್ಕಂಥ ಶ್ರೀ ಶ್ರೀನಿವಾಸರವರು ಅದು ಯಾವ ಒಂದು ಸಂಕಲ್ಪದಿಂದ ಈ ಒಂದು ದೇವಿಯ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಮಾಡಿದ್ರು. ನಿಜವಾಗ್ಲೂ ಒಳಗಡೆ ಕೂತಿರತಕ್ಕಂಥ ತಾಯಿ ಮಾತನಾಡ್ತಕ್ಕಂಥವಳು. ಗುರೂಜಿಯವರು ತಾಯಿ ಹತ್ರ ಒಂದು ಪ್ರಶ್ನೆಯನ್ನು ಇಟ್ಟಾಗ, ಆದಷ್ಟು ಬೇಗ ಈ ಒಂದು ಬಡಾವಣೆಯಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಒಳ್ಳೆಯದಾಗಬೇಕು, ಈ ಒಂದು ವಿದ್ಯಾರಣ್ಯಪುರದಲ್ಲಿರ್ತಕ್ಕಂಥವ್ರಿಗೆಲ್ರಿಗೂ ಒಳ್ಳೆಯದಾಗಬೇಕು, ದೇಶ ಹೊರದೇಶದಲ್ಲಿರ್ತಕ್ಕಂಥವ್ರು ಪ್ರತಿಯೊಂದು ಜೀವರಾಶಿನೂ ಕೂಡ ಸುಭಿಕ್ಷವಾಗಿರಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವ ಪ್ರಾರ್ಥನೆಯನ್ನು ಸಲ್ಲಿಸೋವರೆಗೂ ಕೂಡ ತಾಯಿ ಯಾವುದೇ ರೀತಿ ಮಾತಾಡಲಿಲ್ಲ. ಆದರೆ ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ನಡೆಸಿ, ಇಲ್ಲಿರ್ತಕ್ಕಂಥ ತಾಯಿ ನೀನು ಮಾತಾಡ್ತಕ್ಕಂಥವಳು, ನೀನು ಮಾತಾಡೋದೇ ಸತ್ಯ ಆದರೆ, ಆದಷ್ಟು ಬೇಗ ಮಳೆ ಆಗೋದೇ ಸತ್ಯ ಆದರೆ ಒಂದು ಪ್ರಸಾದವನ್ನು ಕರುಣಿಸಪ್ಪ ಅಂದಿದ ತಕ್ಷಣ ತಾಯಿ ತಲೆ ಮೇಲಿರ್ತಕ್ಕಂಥ ಒಂದು ಪುಷ್ಪದ ಗುಚ್ಛ ಪಟ್ ಅಂತ ಕೆಳಗಡೆ ಬಿದ್ದುಬಿಡ್ತು. ಹಾಗಾಗಿ ಈ ಒಂದು ಬಡಾವಣೆಯಲ್ಲಿ ನೆಲೆಸಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಅದೃಷ್ಟವಂತರು ಅಂತಲೇ ಹೇಳ್ಬೋದು. ತಾಯಿ ಒಂದು ಇಲ್ಲಿ ಕೂತಿರತಕ್ಕಂಥದ್ದಲ್ಲ, ತಾಯಿ ಇರುವ ಸಾನ್ನಿಧ್ಯದಲ್ಲಿ ತಾವೆಲ್ಲರೂ ಕೂಡ ಇದ್ದಿರಲ್ಲ, ಇದು ನಿಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಈ ಒಂದು ಚಾಮುಂಡೇಶ್ವರಿ ಬಡಾವಣೆಯಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಬಡಾವಣೆಯಲ್ಲಿರ್ತಕ್ಕಂಥ ಇಲ್ಲಿನ ವಾಸಸರು ತಮ್ಮೆಲ್ಲರಿಗೂ ಕೂಡ ತಾಯಿಯ ಅನುಗ್ರಹ ಆಗಲಿ, ಶಿವಶಕ್ತಿ ನಾಗಮ್ಮ ದೇವಿಯ ದೇವಸ್ಥಾನದ ಸಂಪೂರ್ಣ ಕೃಪಾಶೀರ್ವಾದ, ದೇವಿಯ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಆಗಲಿ. ಈ ಒಂದು ಕಾರ್ಯಕ್ರಮದ ನೆರವೇರಿಸಿರ್ತಕ್ಕಂಥ ಎಲ್ಲ ನಮ್ಮ ಕಮಿಟಿ ಸದಸ್ಯರಾಗಿರ್ಬೋದು, ಧರ್ಮದರ್ಶಿಗಳಾಗಿರ್ಬೋದು, ಪ್ರಸ್ತುತ ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಆಗಿರ್ಬೋದು, ಮತ್ತು ಈ ಒಂದು ಕಾರ್ಯಕ್ರಮ ನೋಡಿ, ಒಂದು ದೇವರ ಕಾರ್ಯಕ್ರಮ ಆಗಬೇಕು ಅಂತಂದರೆ ಒಂದು ಶ್ರದ್ಧಾಭಕ್ತಿ. ಗುರೂಜಿಯವರು ತಿಳಿಸಿದ ಹಾಗೆ ಇಲ್ಲಿ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಆ ಒಂದು ಸಿಬ್ಬಂದಿ ವರ್ಗ, ಇಲ್ಲಿನ ಈ ಒಂದು ಕಾರ್ಯಕ್ರಮದ ಆಚರಣೆಯಲ್ಲಿ ನೆರವೇರಿರ್ತಕ್ಕಂಥ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಪಂಡಿತರನ್ನು ಕೂಡ ನಾನು ಈ ಕ್ಷಣ ಸ್ಮರಿಸ್ತೇನೆ. ಯಾಕೆಂತಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾರೆ. ಕಳಶ ಕೂಡಿಸಿರ್ತಕ್ಕಂಥದ್ದಾಗಿರ್ಬೋದು, ತಾಯಿಯ ಅಲಂಕಾರ ಆಗಿರ್ಬೋದು, ಪೂಜಾನುಷ್ಠಾನ ಆಗಿರ್ಬೋದು, ಒಳಗಡೆ ತಾಯಿ ಮಾತಾಡ್ತಾ ಇದ್ದಾಳೆ ಅಂತಂದರೆ ಅದಕ್ಕೊಂದು ಶಕ್ತಿ ತುಂಬತಕ್ಕಂಥದ್ದಾಗಿರ್ಬೋದು, ಮಂತ್ರೋಪಚಾರ ಆಗಿರ್ಬೋದು, ವೇದೋಪಚಾರ, ಇದೆಲ್ಲವನ್ನು ಕೂಡ ಬಹಳ ಅರ್ಥಗರ್ಭಿತವಾಗಿ ನೆರವೇರಿಸಿರ್ತಕ್ಕಂಥ ನಮ್ಮ ದಿನೇಶ್ ಶಾಸ್ತ್ರಿರವರು ಮತ್ತು ಅವರ ಸಂಗಡಿಗರು ಅವರೆಲ್ಲರೂ ಕೂಡ ಈ ಒಂದು ವೇದಿಕೆ ಮೇಲೆ ನಾವು ಜ್ಞಾಪಿಸ್ಕೊಳ್ಳಬೇಕು. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ದೇವಸ್ಥಾನದ ಧರ್ಮದರ್ಶಿಗಳು, ವ್ಯವಸ್ಥಾಪಕ ಸಮಿತಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ತಾಯಿಯ ಅನುಗ್ರಹ ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಮಣ್ಣಿನ ಶಕ್ತಿ ಎಂಥದ್ದು ಅಂತ ಹೇಳಿದ್ರೆ, ಯಾವತ್ತು ಧರ್ಮಗ್ಲಾನಿ ಸಂಭವಿಸ್ತದೋ, ಯಾವತ್ತು ಅಧರ್ಮ ತಾಂಡವವಾಡ್ತದೋ, ಯಾವತ್ತು ಭಕ್ತಿ ಹಿನ್ನೆಲೆಗೆ ಸರಿತದೋ, ಯಾವತ್ತು ಜನಗಳಲ್ಲಿ ಆಚಾರ ವಿಚಾರ ಮರೆ ಆಗ್ತದೋ, ಅವತ್ತು ಇಂಥ ಮಹಾನ್ ಒಬ್ಬರು ಮುನ್ನೆಲೆಗೆ ಬರ್ತಾರೆ. ಇಂಥ ಮಹಾನ್ ಮುನ್ನೆಲೆಗೆ ಬಂದು ಇಡೀ ಜಗತ್ತಿನಲ್ಲಿ ಆಚಾರ ವಿಚಾರವನ್ನ, ಭಕ್ತಿಯನ್ನ, ಸಂಸ್ಕೃತಿಯನ್ನ, ಸಂಸ್ಕಾರವನ್ನು ಮುನ್ನೆಲೆಗೆ ತರ್ತಾರೆ. ಬಹುಶಃ ನನ್ನ ಪ್ರಕಾರ ಆನಂದ ಗುರೂಜಿಯವರು ಮನುಷ್ಯರಲ್ಲ, ಅವರ ದೈವಾಂಶ ಸಂಭೂತರು. ಒಬ್ಬ ವ್ಯಕ್ತಿ ಹೋದಲ್ಲಿ 10 ಜನ ಸೇರ್ತಾರೆ, 100 ಜನ ಸೇರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಹೋದಲ್ಲಿ ಸಹಸ್ರ ಜನ ಸೇರ್ತಾರೆ ಅಂತ ಹೇಳಿದ್ರೆ ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ. ಆ ಶಕ್ತಿ ಇವತ್ತು ಬರೀ ಬೆಂಗಳೂರಲ್ಲ, ತುಮಕೂರಲ್ಲ, ಹುಬ್ಬಳ್ಳಿ ಅಲ್ಲ, ಧಾರವಾಡ ಅಲ್ಲ, ಗುಲ್ಬರ್ಗ ಅಲ್ಲ, ಬೀದರ್ ಅಲ್ಲ, ಇಡೀ 32 ಜಿಲ್ಲೆಯನ್ನು ದಾಟಿ, ಕರ್ನಾಟಕವನ್ನು ದಾಟಿ, ರಾಜ್ಯವನ್ನು ದಾಟಿ, ರಾಷ್ಟ್ರಗಳನ್ನು ದಾಟಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ಡಾಕ್ಟರ್ ಆನಂದ ಗುರೂಜಿಯವರ ಹೆಸರನ್ನು ಕೇಳಿದ್ರೆ ಲಕ್ಷಾಂತರ ಜನ ಭಕ್ತರು ಎದ್ದು ನಿಂತ್ಕೊಂಡು ನಮಸ್ಕಾರವನ್ನು ಮಾಡ್ತಾರೆ. ಅಂಥ ಶ್ರೇಷ್ಠ ಶಕ್ತಿ ನಮ್ಮ ಮುಂದೆ ಇದೆಯಲ್ಲ, ನಾವು ನಿಜವಾದ ಧನ್ಯರು.
ಇವತ್ತು ನಾವೆಲ್ಲರೂ ಕೂಡ ಪಾವನರಾಗ್ಬಿಟ್ವಿ. ಯಾಕೆ ಅಂತ ಹೇಳಿದ್ರೆ ಯಜ್ಞವನ್ನು ಮಾಡಬೇಕಾದಾಗ ಆನಂದ ಗುರುಜಿಯವರು ಹೇಳಿದಂಥ ಮಾತುಗಳಿದೆಯಲ್ಲ ಅತ್ಯದ್ಭುತ. ಅವ್ರು ಯಾವುದನ್ನು ಕೂಡ ತಮ್ಮ ಸ್ವಾರ್ಥಕ್ಕೆ ಹೇಳಲೇ ಇಲ್ಲ. ಇಲ್ಲಿ ನಡೆದಿರ್ತಕ್ಕಂಥ ಇಷ್ಟೂ ಭಕ್ತರುಗಳು ಒಳ್ಳೆಯದಾಗಲಿ, ವರುಣ ಅನುಗ್ರಹ ಮಾಡಲಿ, ಎರಡು ಕೈಯನ್ನು ಮೇಲೆತ್ತಿ ನಿಮ್ಮ ಜಾತಕ ದೋಷ ಪರಿಹಾರ ಆಗಲಿ ಅಂತ ಹೇಳಿ ಇಲ್ಲಿರುವಂಥ ಎಲ್ಲ ಭಕ್ತರು ಹೇಳಿದ್ರು. ಯಾವ ವ್ಯಕ್ತಿ ತನ್ನ ಸ್ವಾರ್ಥಕ್ಕೆ ಯೋಚನೆಯನ್ನು ಮಾಡದೆ ಸಮಾಜಕ್ಕೆ ಯೋಚನೆ ಮಾಡ್ತಾರಲ್ಲ, ಅವ್ರು ನಿಜವಾಗ್ಲೂ ಕೂಡ ದೈವಾಂಶ ಸಂಭೂತರು. ಇವತ್ತು ಅಂಥವರ ಸನ್ನಿಧಾನ ಮಾತ್ರದಿಂದಲೇ ಇವತ್ತು ಇಡೀ ನಮ್ಮ ಈ ವಿದ್ಯಾರಣ್ಯಪುರದ ಜನ ಮತ್ತು ಸ್ಥಳ, ಈ ಭೂಮಿ ಪಾವನ ಆಗಿದೆ. ಗುರೂಜಿ ತಮ್ಮ ದೈವಿಕ ಅನುಷ್ಠಾನ, ದೈವಿಕ ಸಾನ್ನಿಧ್ಯ ಸಹಸ್ರ ಜನಗಳನ್ನು ಪಾವನ ಮಾಡಲಿ ಅಂತ ಹೇಳ್ತಾ ನನ್ನ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸ್ತೇನೆ ಗುರುಜಿ. बोलो भारत माता की, बोलो भारत माता की, बोलो भारत माता की. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ನಾಗದೇವತೆ, ಹಾಗೆ ಸಪ್ತಮಾತ್ರಿಕಾ ಸಮೇತ ಶಿವಶಕ್ತಿ ನಾಗದೇವತಾ ಪ್ರತಿಷ್ಠಾಪನಾ ಶುಭ ಮಹೋತ್ಸವದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದೀರೋ ತಮ್ಮೆಲ್ಲರಿಗೂ ಸಹಿತ ಒಳಿತಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಚಾಮುಂಡೇಶ್ವರಿ ಬಡಾವಣೆಯ ಅಶ್ವತ್ಥಕಟ್ಟೆ ಚಾಮುಂಡೇಶ್ವರಿ ಬಡಾವಣೆ ವಿದ್ಯಾರಣ್ಯಪುರ ಬೆಂಗಳೂರು. ವಿದ್ಯಾರಣ್ಯಪುರ ಅಂದ್ರೇ ಒಂದು ದೇವಿಯ ಸಾನ್ನಿಧ್ಯ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ನಿತ್ಯೋತ್ಸವವಾಗಿ ನಡೀತಕ್ಕಂಥ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಅನ್ನದಾಸೋಹ ನಡೀತಕ್ಕಂಥ ಕ್ಷೇತ್ರವಾಗಿರ್ತಕ್ಕಂತಹ ವಿದ್ಯಾರಣ್ಯಪುರದ ದೇವಿಯಲ್ಲಿದ್ದಾಳೆ. ಆ ತಾಯಿಯ ಸಾನ್ನಿಧ್ಯಕ್ಕೆ ಸಮೀಪದಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ಬಡಾವಣೆ, ಈ ಬಡಾವಣೆಯಲ್ಲಿರ್ತಕ್ಕಂಥ ನಾಗದೇವತಾ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ, ಕಳಶಾರೋಹಣ ಹಾಗೂ ಮಹಾಶಿವರಾತ್ರಿಯ ಉತ್ಸವ. ಇಷ್ಟೆಲ್ಲ ಉತ್ಸವ ಕಾಲದಲ್ಲಿ ತಾವೆಲ್ಲ ಎಷ್ಟು ಜನ ಪ್ರಸಾದ ಊಟ ಮಾಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ. ಆದರೆ ನನಗನ್ಸುತ್ತೆ ನಿಮ್ಮಗಳ ಮುಖ ನೋಡಿದಾಗ ಜಾಸ್ತಿ ಊಟ ಯಾರೂ ಮಾಡಿಲ್ಲ. ಏನೋ ಸ್ವಲ್ಪ ಲಾಡು, ಸ್ವಲ್ಪ ಮಾತ್ರನೇ ಅನ್ನ. ಅಗೋ ಈಗ ಅಂದರೆ ಬೇಜಾರಿಸ್ಕೋತಾರೆ, ಬೇಗ ಎದ್ದೋಗ್ಬೇಕು, ಗುರುಗಳು ಬರ್ತಾರೆ ಅಂಥೇಳಿ ಸ್ವಲ್ಪ ಕೂಟು, ಸ್ವಲ್ಪ ತಿಳಿ ಸಾರು, ಸ್ವಲ್ಪನೇ ಮಜ್ಜಿಗೆ ಅನ್ನ. ಇನ್ನು ಎಲೆ ಕೊನೆಗೆ ಇನ್ನೇನು ಬೇಡಪ್ಪ ಅಂತಾರ, ಒಂದಷ್ಟು ಹೆಸರುಬೇಳೆ, ಪಾನಕ, ಅದೇನು ಪಲ್ಯಗಳು ಅವೆಲ್ಲ. ಏನೇ ಆದರೂ ಅದೆಲ್ಲ ಪ್ರಸಾದ, ಬೇಗ ತಿಂದು ಹೋಗ್ಬೇಕು, ಗುರುಗಳು ಮಾತಾಡ್ತಾರೆ. ಹಾಗನ್ಕೊಂಡು ಒಂದು ಸ್ವಲ್ಪನೇ ತಿಂದುವಪ್ಪ, ಜಾಸ್ತಿ ತಿಂದಿಲ್ಲ ಅನ್ನೋ ತರಹ ಇದನ್ನು ನಮ್ಮ ಗುರುರಾಜ ನಾಯ್ಡು ಅವರು ಹರಿಕತೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಆ ಸೊಗಡು, ಆ ಸಂಪಿದೆಯಲ್ಲ, ಗುರುರಾಜ ನಾಯ್ಡು ಅವರನ್ನಾಗಲಿ ಮಾಲೂರು ಸಣ್ಣಪ್ಪನವ್ರನ್ನಾಗಲಿ ಇವತ್ತು ನಾವು ನೆನೆಸಬೇಕು. ಇವತ್ತು ಅಂಥ ಹರಿಕತೆ ದಾಸರು ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಹರಿಕತೆ ನೀವು ಪುನಃ ಕೇಳಬೇಕು ಅಂತ ನಮ್ಮ ಜೀ ಕನ್ನಡದಲ್ಲಿ ನಾವೀಗಾಗಲೇ ಅದನ್ನು ತಯಾರು ಮಾಡ್ತಾ ಇದ್ದೀವಿ. ನನ್ನ ಸುಪುತ್ರನಾದಂತಹ ಶ್ರೀನಿವಾಸ ಶರ್ಮಾ ಹೇಳಿದ ಹಾಗೆ ರಾಜ್ಯದಲ್ಲಿ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ಮಳೆ ಆಗಬೇಕು. ಆ ಮಳೆಗಾಗಿ ಪ್ರಧಾನವಾದಂಥ ಮೊದಲನೇ ಸಂಕಲ್ಪ ನಾನಿಲ್ಲೇ ಮಾಡಿದ್ದು. ತಾಯಿ ಬಳಿ ಸಂಕಲ್ಪ ಮಾಡದೆ ಆ ತಾಯಿ ಮಹಾಪ್ರಸಾದವನ್ನು ಕರುಣಿಸಿದ್ಲು. ಪ್ರಸಾದ ಕರುಣಿಸುವಾಗ ಬರೀ ನಾನೊಬ್ಬ ನೋಡಿದ್ದಲ್ಲ, ನನ್ನೆರಡು ಕ್ಯಾಮ್ರಾಗಳು ಗಮನಿಸಿಕೊಂಡು ಸಾಕಷ್ಟು ಮೊಬೈಲ್ಗಳು, ಸಾಕಷ್ಟು ಜನ ಸಾಕ್ಷಿಭೂತರಾದರು. ಬಹುಶಃ ಅದು ನೇರ ಪ್ರಸಾರ ಆಚೆ ಕೊಟ್ಟಿದ್ದರೆ ತಾವು ಅಷ್ಟು ಜನ ಭಕ್ತರು ನೋಡಿರ್ತೀರಿ. ಒಂದು ದೈವ ಸಾನ್ನಿಧ್ಯ ಇದ್ದರೆ, ದೇವರ ಶಕ್ತಿ ಇದ್ದರೆ, ಅಲ್ಲಿ ವಿಶೇಷವಾದ ಅನುಷ್ಠಾನ ಆಗಿದ್ದರೆ, ಅಲ್ಲಿ ಋತುವಿಜರು ತಮ್ಮನ್ನು ಸಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡು ವೇದ ಮಂತ್ರಗಳ ಉಪದೇಶದಿಂದ ಅಲ್ಲಿ ದೇವಿನ ಆರಾಧನೆ ಮಾಡಿದರೆ, ಅದರಲ್ಲೂ ನಮ್ಮ ದಿನೇಶ್ ಶಾಸ್ತ್ರಿಗಳಂತಹ ನಿಷ್ಠೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಬೇಕು ಅಂತ ಒಂದು ಪಡೆಯನ್ನು ಕಟ್ಟಿಕೊಂಡು, ಆ ದೊಡ್ಡದಾದಂಥ ಪಡೆ ನಿನ್ನೆಯಿಂದ ಸತತವಾಗಿ 2 ದಿವಸದಿಂದ ವೇದ ಮಂತ್ರಗಳನ್ನು ಅನುಷ್ಠಾನ ಮಾಡಿ ಕಳಶ ಸ್ಥಾಪನೆ ಮತ್ತು ವಿಶೇಷವಾದಂಥ ನಾಗಾರಾಧನೆ ಮತ್ತು ಒಂದೊಂದು ವಿಗ್ರಹಗಳಿಗೂ ಸಹಿತ ವಿಶೇಷವಾದ ಅನುಷ್ಠಾನಗಳನ್ನು ಮಾಡಿದ್ರಿಂದ ಇಲ್ಲಿ ಆ ಸಾನ್ನಿಧ್ಯ ಬಂತು. ಆ ಸಾನ್ನಿಧ್ಯದೊಂದಿಗೆ ಇವತ್ತು ನಾವು ನೀವೆಲ್ಲರೂ ಸಹಿತ ನೆನೆಸಲೇಬೇಕಾಗಿರ್ತಕ್ಕಂಥದ್ದು ನಮ್ಮ ಶ್ರೀನಿವಾಸರವರನ್ನು. ದಿವಂಗತ ಶ್ರೀ ಶ್ರೀನಿವಾಸರವರು, ಅವರು ಫೋಟೋ ನೋಡಿದ್ರೆ ಹೀಗಿದೆ. ಇನ್ನು ಅವರು ಯಾವಾಗಿಂದ ಈ ಆಧ್ಯಾತ್ಮಿಕದ ಜಗತ್ತಿನಲ್ಲಿ ಅವರು ಕಾಲಿಟ್ಟರು, ಅವರು ಯಾವಾಗಿಂದ ಈ ಒಂದು ಬದುಕನ್ನು ಓಡಿಸ್ಕೊಂಡು ತನ್ನ ಸ್ವಂತ ಒಂದು ಸ್ಥಳವನ್ನು ಇಷ್ಟೆಲ್ಲ ಅದ್ಧೂರಿತವಾಗಿ ಮುಂಬರ್ತಕ್ಕಂಥ ದಿನದಲ್ಲಿ ಸಾವಿರಾರು ಜನ ಬಂದು ದರ್ಶನ ಮಾಡಲಿಕ್ಕೆ ಒಂದು ಪುಣ್ಯಕ್ಷೇತ್ರ ಆಗಬೇಕು ಅಂತ ಅಂದು ಆ ಚಿಂತನೆ ಮಾಡಿದ್ರಿಂದ ಅವರ ಶ್ರೀಮತಿಯವರಾಗಿರಲಿ, ಅವರ ಅಳಿಯಂದರು, ಅವರ ಮಕ್ಕಳು ಎಲ್ಲರೂ ಸೇರಿ ಸಂಪೂರ್ಣವಾಗಿ ಸಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ.
ಶಿವರಾತ್ರಿ ಅಂದರೆ ರಾತ್ರಿಯೆಲ್ಲ ಜಾಗರಣೆ ಇರ್ತಕ್ಕಂಥದ್ದು, ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಚಿತ್ರವನ್ನು, ಭಕ್ತಿ ಪ್ರಧಾನವಾದಂಥ ಸಂಗೀತವನ್ನು, ಹರಕತೆಯನ್ನು ಕೇಳುವಂತಹದ್ದು ಅದು ಕಲೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಜಾಗರಣೆಯ ನೆಪದಲ್ಲಿ ಸುತ್ತಮುತ್ತ ಓಪನ್ ಆಗಿರ್ತಕ್ಕಂತಹ ಮಾಲ್ಗಳಿಗೂ, ಶಾಪ್ಗೂ, ಊಟಕ್ಕೂ ಅಥವಾ ಬೇಡವಾದಂಥದ್ದು ಅಥವಾ ಇನ್ನೇನೋ ಒಂದಷ್ಟು ಮನೋರಂಜನೆನೋ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೆಲವರು ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥದ್ದು, ಅಥವಾ ರಾತ್ರಿಯಲ್ಲೇ ಎದ್ದಿದ್ದೀವಿ ಅಂತ ಹೇಳಿ ಅದನ್ನು ಬೇರೊಂದು ಥರ ತುಳಿದು ಇನ್ನಷ್ಟು ಅನ್ಯ ಮಾರ್ಗಗಳನ್ನು ತುಳಿಯುವಂಥದ್ದು ಇದಾಗಬಾರ್ದು. ಇದು ನಮ್ಮ ಸಂಸ್ಕೃತಿಯಲ್ಲ, ಇದು ನಮ್ಮ ಸಂಪ್ರದಾಯವೂ ಅಲ್ಲ. ಹಾಗೆ ಇತ್ತೀಚೆಗೆ ಹೆಣ್ಣು ಮಕ್ಕಳ ಉಡುಗೆ ತೊಡುಗೆಗಳ ಬಗ್ಗೆ ಒಂದು ಧ್ವನಿ ಎತ್ತಿದ್ವಿ ನಾವು. ಹೆಣ್ಣು ಮಕ್ಕಳು ದೇವಾಲಯಕ್ಕೆ ಬರಬೇಕಾದ್ರೆ ನೀವು ಒಳ್ಳೆಯ ಸಂಪ್ರದಾಯಬದ್ಧವಾದಂತಹ ಉಡುಗೆಗಳನ್ನೇ ಉಟ್ಟು ಬನ್ನಿ ಅಂತ. ಅದು ನಾವು ಧ್ವನಿ ಎತ್ತಿದಾದ ನಂತರ ಸಾಕಷ್ಟು ದೇವಾಲಯಗಳಲ್ಲೂ ಸಹಿತ ಅದು ಜಾರಿಗೆ ತಂದರು. ಅದಾದ ನಂತರ ಇವತ್ತಿನ ದಿವಸ ಯಾವುದೇ ದೇವಸ್ಥಾನಕ್ಕೆ ಬಂದರೂ ಹೆಣ್ಣು ಮಕ್ಕಳು ಮುಖಲಕ್ಷಣ ನೋಡಿದ್ರೆ ಭಾಳ ಆನಂದ ಆಗುತ್ತೆ. ನಿಮ್ಮ ಹಣೆಯಲ್ಲಿಟ್ಟಂಥ ಕುಂಕುಮ ಆಗಲಿ, ತಾವು ಮುಡಿಯುವಂಥ ಹೂ ಆಗಲಿ, ನಿಮ್ಮ ಕಿವಿಯಲ್ಲಿರ್ತಕ್ಕಂಥ ಓಲೆನೋ, ಕೈಯಲ್ಲಿರೋ ಬಳೆನೋ, ಅದು ಹೆಣ್ಣಿನ ಸೌಂದರ್ಯವರ್ಧಕ. ಅದು ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ಭರತ ಖಂಡದಲ್ಲಿ, ಭಾರತ ದೇಶದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಲ್ಲೋ ಒಂದಿಷ್ಟು ಪಾಶ್ಚಾತ್ಯಕ್ಕೆ ನಾವು ಮಾರು ಹೋಗ್ತಾ ಇದ್ದೀವಿ. ಅದೇ ಪಾಶ್ಚಾತ್ಯರು ಬಂದರೆ, ಹೊರಗಡೆ ಇರ್ತಕ್ಕಂಥ ಅಮೆರಿಕನ್ಸ್ ಬಂದರೆ ಅವರು ಉಡುಗೆ ಬಡಿಗೆಗಳು, ಅವರ ಬಟ್ಟೆ, ಅವರ ಕಾಸ್ಟ್ಯೂಮ್ಸ್ ಇದೆಲ್ಲ ನೋಡಿದ್ರೆ ಕೈ ಮುಗಿಬೇಕು ಅನಿಸುತ್ತೆ. ಅಂತಹ ಒಂದು ಸಂಪ್ರದಾಯಬದ್ಧವಾದಂತಹ ಅನುಷ್ಠಾನವನ್ನು ಮಾಡುವಂಥ ಕೈಂಕರ್ಯ ಎಲ್ಲರ ಮನೆ ಮಕ್ಕಳಿಗೂ ಆಗಬೇಕು. ಪ್ರತಿಯೊಬ್ಬರು ಮನೆಯಲ್ಲಿ ಮೊದಲು ನಾವು ಅಭ್ಯಾಸ ಮಾಡಬೇಕಾದ್ದು ನಮಗೆ ಜನ್ಮದಾತರನ್ನು, ತಂದೆ ತಾಯಿನ ಗೌರವಿಸಬೇಕು, ತಂದೆ ತಾಯಿಯ ಮಾರ್ಗದರ್ಶನವನ್ನು ನಾವು ಅನುಸರಿಸಬೇಕು. ಅವರ ಅನುಭವದ ಮುಂದೆ ನಮ್ಮ ವಿದ್ಯಾಭ್ಯಾಸ ಝೀರೋ. ಮಕ್ಕಳು ಡಿಗ್ರಿ ಓದಿ ಡಬಲ್ ಡಿಗ್ರಿ, ಟ್ರಿಪಲ್ ಡಿಗ್ರಿ ಮಾಡಿದ್ರು ಸಹಿತ ನಿಮ್ಮ ತಂದೆ ತಾಯಿ 7ನೇ ಕ್ಲಾಸೋ 3ನೇ ಕ್ಲಾಸೋ ಓದಿದ್ರು ಅವರು ಸಾಮಾನ್ಯವಲ್ಲ. ಅವ್ರು ನಿಮ್ಮ ತಂದೆ ತಾಯಿನೇ, ಅವರು ಮಾತೃಗಳೇ. ಅಂದ ತಂದೆ ತಾಯಿಯ ಮಾತೃಮೂರ್ತಿ, ತಂದೆ ತಾಯಿ ಹೇಳೋ ಮಾತನ್ನು ಆಲಿಸಿ, ಅವರ ಕಷ್ಟದ ಅನುಭವದ ಮಾತನ್ನು ಆಲಿಸಿದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅಂತಹ ಸಾರ್ಥಕವಾದಂಥ ಜೀವನ ಆಗಲಿ. ಹಾಗೆ ಇವತ್ತು ಭಾಳ ಸಮಯ ಆಯಿತು, ಇನ್ನೂ ಅಷ್ಟು ಜನ ಊಟ ಮಾಡಿಲ್ಲ. ನಾನು ಹೀಗೆ ಮಾತಾಡ್ತಾ ಇದ್ದರೆ ನೀವು ಸಪ್ಪು ಕೂತ್ಕೊಂಡ್ಬಿಡ್ತೀರಿ. ನೀವೆಲ್ಲ ಸ್ವಲ್ಪ ಚುರುಕಾಗಬೇಕು. ಸಾಧ್ಯವಾದರೆ ಎಲ್ಲರೂ ಸಹಿತ ಓಂ ನಮಃ ಶಿವಾಯ ಅಂತ 3 ಬಾರಿ ಹೇಳೋಣ. ಹಸಿವು ಆಗದಿರೇ ಇರ್ತಕ್ಕಂಥವ್ರಿಗೆ ಇನ್ನಷ್ಟು ಹಸಿವು ಜಾಸ್ತಿ ಆಗುತ್ತೆ. ಊಟ ಆಗಿರ್ತಕ್ಕಂಥವ್ರಿಗೆ ಹಬ್ಬ ಅನ್ನೋಂಗೆ ಆಗುತ್ತೆ. ಹೇಳಿ ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಮಹಾಶಿವರಾತ್ರಿಯ ಪರ್ವಕಾಲದಲ್ಲಿ ಶಿವಾರಾಧನೆ ಒಂದು ಬಿಟ್ಟು ಬೇರೆ ಯಾವ ವಿಚಾರವನ್ನು ಮಾತಾಡಿದ್ರೂ ಅದು ನಮ್ಮ ಕರ್ಮಫಲವೇ. ಓಂ ನಮಃ ಶಿವಾಯ ಎಂಬತಕ್ಕಂತಹ ಪದವನ್ನು ಶಿವರಾತ್ರಿಯ ಪರ್ವಕಾಲದ ಬರುವಂಥ ಅಮಾವಾಸ್ಯೆ ಒಳಗಡೆ ಎಷ್ಟು ಬಾರಿ ಶಿವಾರಾಧನೆ ಮಾಡಿದ್ರೆ ಅಷ್ಟು ಪುಣ್ಯವನ್ನು ನಾವು ಸಂಪಾದನೆ ಮಾಡ್ಕೊಳ್ತೀವಿ. 3 ದಳ ಇರ್ತಕ್ಕಂಥ ಬಿಲ್ವಪತ್ರ ತೋಳಿ ಪ್ರತಿಯೊಂದರಲ್ಲೂ ಒಂದೊಂದು ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಆ ಶಿವನ ಪಾದಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧದ ಚಕ್ಕೆ, ರಕ್ತಚಂದನ ತೆಗೆದಿರ್ತಕ್ಕಂಥ ಕೆಂಪು ಗಂಧ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಭಸ್ಮವನ್ನು ಕಲಿಸಿರ್ತಕ್ಕಂಥ ಭಸ್ಮಗಂಧ, ಭಸ್ಮ ಗಂಧ ರಕ್ತಚಂದನ ಅಂದರೆ ಕೆಂಪು ಗಂಧ, ಮಧ್ಯಭಾಗದಲ್ಲಿ ಭಸ್ಮದಿಂದ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಅದರ ಎಡಭಾಗದಲ್ಲಿ ಶ್ರೀಗಂಧ ಚಕ್ಕೆಯಿಂದ ತೆಗೆದಿರ್ತಕ್ಕಂಥ ಗಂಧದಿಂದ ಐಂ ಎಂಬತಕ್ಕಂತಹ ಗಂಧ, ಅಲ್ಲಿಗೆ ಐಂ ಓಂ. ಇನ್ನು ಈ ಭಾಗದಲ್ಲಿ ಅಂದರೆ ನಿಮ್ಮ ಬಲಭಾಗದಲ್ಲಿರ್ತಕ್ಕಂಥ ಒಂದು ದಳದ ಮೇಲೆ ಅಲ್ಲಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಈ ಮಂತ್ರವನ್ನು 108 ಎಲೆಗಳ ಮೇಲೆ ಬರೆದು ಅದನ್ನು ನೀವು ಶಿವನಿಗೆ ಅರ್ಪಣೆ ಮಾಡಿದ್ದೆ ಆದರೆ ಈ ಶಿವರಾತ್ರಿಯ ಸಂಪೂರ್ಣವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು. ಒಳ್ಳೆಯದಾಗಲಿ. ಮಕರ ಕುಂಭಕ್ಕೆ ಪ್ರಸ್ತುತ ಇರ್ತಕ್ಕಂಥ ಶನಿ
ಭಾಳಷ್ಟು ಸಮಸ್ಯೆಗಳಿರೋದ್ರಿಂದ ಹಲವಾರು ಸಂಕಷ್ಟಗಳಿಗೆ ಸಿಲುಕೊಳ್ತಾರೆ ಜನ ಅಂದೆ. ಇವ್ರದ್ದು ಕುಂಭರಾಶಿನ, ಮಕರ ರಾಶಿ ನಿಮ್ಮದು, ಅವ್ರದ್ದು ಕುಂಭರಾಶಿ. ಇಬ್ಬರಿಗೂ ರಾಶ್ಯಾಧಿಪತಿ ಒಬ್ಬನೇ, ಆದರೂ ಅವನ ಸ್ವಂತ ಮನೆಯೇ, ಆದರೂ ಸಮಸ್ಯೆ ಬಿಟ್ಟಿದ್ದಲ್ಲ. ಆದರೆ ಒಂದು, ಇವರ ಕಣ್ಣರೇಖೆ ಪ್ರಕಾರ ಈ ಹಿಂದೆ ಏನು ಕಷ್ಟ ಆಗಿತ್ತೋ, ಯಾವೆಲ್ಲ ನೋವು ಅನುಭವಿಸಿದ್ದೀರೋ ಆ ನೋವುಗಳಿಂದ ಬೇಗ ಹೊರಗಡೆ ಬರ್ತೀರಿ. ನಿಮ್ಮ ಭವಿಷ್ಯದಲ್ಲಿ ಒಳ್ಳೆ ಬೆಳಕಾಗತ್ತೆ. ಒಂದು, ಪ್ರತಿಯೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದೊತ್ತು ಉಪವಾಸ ಇದ್ದರೂ ಪರವಾಗಿಲ್ಲ. ಬೇರೆಯವ್ರ ಥರ ನಾನು ಮನೆ ಕಟ್ಕೊಂಡು ಬದುಕಲಿಕ್ಕೆ ಆಗಲಿಲ್ವಾ, ಪರವಾಗಿಲ್ಲ. ಬೇರೊಬ್ಬರ ಮನೆ ಸಂಸಾರ ಥರ ನನ್ನ ಸಂಸಾರ ಆಗಲಿಲ್ವಾ, ಅದೂ ಪರವಾಗಿಲ್ಲ. ಆದರೆ ಅತಿಯಾದಂಥ ರೀತಿಯಲ್ಲಿ ತಲೆಗೆ ತಂದ್ಕೊಂಡು ಏನಾದರೂ ಸ್ಟ್ರೋಕ್ ಕೊಡಿದ್ರೆ ಜೀವನದುದ್ದಕ್ಕೂ ನಾವು ಇನ್ನೊಬ್ಬರ ಒಂದು ಆಸರೆ ಬಿದ್ದುಬಿಡ್ತೀವಿ. ಅದಾಗಬಾರ್ದು. ಹಾಗೆ ಆದಷ್ಟು ನಾವು ಧೈರ್ಯ ತಂದ್ಕೊಳ್ಬೇಕು. ಎಂತಹ ಕಷ್ಟ ಬಂದಾಗಲೂ ಸಹಿತ ಕಷ್ಟವನ್ನು ಹೆದರಿಸಿ ನಾವು ಚೆನ್ನಾಗಿ ಬದುಕಬೇಕು ಎಂಬತಕ್ಕಂಥ ಆಸೆ ಇರಬೇಕು. ಹಾಗೆ ಇವತ್ತಿಗೆ ಈ ಕಷ್ಟ ಇದೆಯಾ, ಪರವಾಗಿಲ್ಲ, ನಾಳೆ ಬೆಳಗ್ಗೆ ಹೋದರೆ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನಮಗೆ ಇರಬೇಕು. ಅದನ್ನು ಹೊರತುಪಡಿಸಿ ನಾವೇನಾದ್ರು ತಲೆಗೆ ಕೆಲವು ಬೇಡವಾದ ವಿಚಾರಗಳು ತಂದ್ಕೊಂಬಿಟ್ರೆ ಸ್ಟ್ರೋಕ್ ಹೊಡೆಯೋದು 100ಕ್ಕೆ 100 ಸತ್ಯ. ಒಮ್ಮೆ ಸ್ಟ್ರೋಕ್ ಹೊಡೆದ್ರೆ ಜೀವನ ಸರಿ ಹೋದರೆ ಪರವಾಗಿಲ್ಲ, ಸರಿ ಹೋಗಲಿಲ್ಲ ಅಂದರೆ ಅಧೋಗತಿಯಾಗಿಬಿಡುತ್ತೆ. ಈ ಸ್ಟ್ರೋಕ್ ಅಂತಕ್ಕಂಥದ್ರ ಮಹಾಮಾರಿ. ಬೇರೆ ಎಲ್ಲ ರೋಗಗಳಿಗೂ ಔಷಧಿ ಇದೆ, ಸ್ಟ್ರೋಕ್ಗೆ ಔಷಧಿ ತುಂಬ ಕಡಿಮೆ ಇದೆ. ಈಗೀಗ ಇನ್ನೂ ಅದು ಬೆಳಕಿಗೆ ಬರ್ತಾ ಇದೆ. ಆದರೆ ಇಲ್ಲಿವರೆಗೂ ಕಣ್ಣು ಮುಚ್ಚಿ ಎಷ್ಟೋ ಜನ ಹಾಸಿಗೆ ಹಿಡಿದಂಥ ಅವರು ಮಹನೀಯರು ಸಾಕಷ್ಟು ಜನ ಆಗೋಗ್ಬಿಟ್ಟಿದ್ದಾರೆ. ಆದರೆ ನಾನು ಹೇಳೋದು ಒಂದೇ, ಸ್ಟ್ರೋಕ್ ಹೊಡೆಯೋಕ್ಕೆ ಪ್ರಧಾನ ಕಾರಣ ಏನು ಹೇಳಿ? ತುಂಬ ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು, ಅತಿಯಾದ ಬಿ ಪಿ ರೈಸ್ ಮಾಡ್ಕೊಳ್ತಕ್ಕಂಥದ್ದು. ಯಾರ ಮೇಲಾದರೂ ಕೋಪ ಮಾಡಿಕೊಂಡ್ರೂ ಬಾಧನೆ, ನನಗದಿಲ್ಲ ಅಂತ ರೋದನೆ ಮಾಡಿದ್ರೂ ಬಾಧನೆ, ಅಥವಾ ನಮಗೆ ಭಗವಂತ ಕೊಟ್ಟಿದ್ದೀನಿ ಯಾರೋ ಕಿತ್ಕೊಂಡು ಹೋಗ್ಬಿಟ್ರಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬಾಧನೆ. ನಾನು ಹೇಳೋದು ಏನಾದರೂ ಇರಲಿ, ಒಂದೊತ್ತು ಊಟ ಮಾಡಿದ್ರೂ ಪರವಾಗಿಲ್ಲ, ಆ ಕೆಟ್ಟ ಕಾಯಿಲೆ ಬರಬಾರ್ದು. ಆದರೆ ಅದೃಷ್ಟ, ಕೆಲವರು ಅದರಿಂದ ಬಚಾವಾಗ್ತಾರೆ. ನೀವು ಬಚಾವಾಗಿದ್ದೀರಿ. ನಿಮ್ಮ ಕಣ್ಣರೇಖೆ ಪ್ರಕಾರ ನೀವು ಆದಷ್ಟು ಬೇಗ ಈ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀರಿ. ಬರ್ತೀರಿ ಅಂತ ಹೇಳೋ ಮಾತಿಗಿನ್ನ ಬಂದಿದ್ದೀರಿ. ದೇವರು ನಿಮ್ಮನ್ನು ಕಾಪಾಡ್ತಾನೆ. ಇನ್ನು ನೀವು ಮಾಡಬೇಕಾದ್ದು ಸ್ವಲ್ಪ ಪ್ರತಿನಿತ್ಯ ಎಕ್ಸಸೈಸು, ಯೋಗ ಮತ್ತು ಸಾಧ್ಯವಾದಷ್ಟು ನಿಮ್ಮ ಆಹಾರದಲ್ಲಿ ಕೆಲವು ಲಿಮಿಟ್ ಪದ್ಧತಿಗಳು ನೋಡಿಕೊಂಡ್ರೆ ಸಾಕು, ಸರಿ ಹೋಗುತ್ತೆ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ದಿವಸ ನಾವು ಮಾಡ್ತಿರೋ ತಪ್ಪೇನೆಂದರೆ, ಒಂದು ಅಂಗೈಯಲ್ಲಿ ಆಸ್ತಿ ಮಾಡೋದು, ಆ ಆಸ್ತಿಯನ್ನು ಬೇರೊಬ್ರಿಗೆ ಹೋಗುತ್ತೆ ಅಂತ ಅಲ್ಲಲ್ಲೇ ಕೊಳಕು ಮಂಡಲ ಥರ ಅಲ್ಲೇ ಸುತ್ತಕೊಳ್ಳೋದು. ಅಕ್ಕನ ಮಗಳು ಅಂತನೋ ಸಂಬಂಧ ಅಂತನೋ ಮದುವೆ ಮಾಡ್ಕೊಳ್ಳೋದು. ಆಗೇನೋ ಮದುವೆ ಮಾಡ್ಕೊಳ್ತೀರಿ, ಅದ್ಧೂರಿಯಾಗಿ ಮದುವೆ ಮಾಡ್ತೀರಿ, 10 ಜನ ಕರಿತೀರಿ, ಹೊಟ್ಟೆ ತುಂಬ ಊಟ ಹಾಕ್ತೀರಿ, ನಾವು ಊಟ ಮಾಡ್ಕೊಳ್ತೀವಿ, ಜಾಗ ಖಾಲಿ ಮಾಡಿಬಿಡ್ತೀವಿ. ಅದಾದಮೇಲೆ ಆ ದಂಪತಿಗಳು ಹುಟ್ಟೋ ಮಕ್ಕಳಿದ್ದಾರಲ್ಲ, ಅವ್ರ ಪರಿಸ್ಥಿತಿ ಇದು. ಈಗ ಈ ಮಗುವಿನ ಗತಿ ಏನಮ್ಮ? ದೊಡ್ಡವರು ಸೇರಿ ಮದುವೆ ಮಾಡಿಬಿಟ್ವಿ, ನಾವು ಸಂಬಂಧದಲ್ಲೇ ಬೇಕು ತೊಗೊಂಡ್ಬಿಟ್ವಿ. ಈಗ ಹುಟ್ಟೋ ಮಕ್ಕಳು ಈ ಥರ ಆಗೋಗುತ್ತಲ್ಲ. ಇದು ಒಬ್ಬಿಬ್ಬರ ಕತೆ ಅಲ್ಲ. ಇಡೀ ರಾಜ್ಯ ಪ್ರಯಾಣದಲ್ಲಿ ಒಂದೊಂದು ಕಾರ್ಯಕ್ರಮದಲ್ಲಿ ಕಡಿಮೆ ಅಂದರೆ 20 ಮಕ್ಕಳು ಈ ಥರ ನಮ್ಗೆ ಸಿಗುತ್ತೆ. ಒಂದು 20 ಮಕ್ಕಳು ಈ ಥರ ಸಿಗೋದ್ರಿಂದ ಈ ಮಕ್ಕಳಿಗೆ ಇವತ್ತಿನವರೆಗೂ ಸರಿಯಾದ ಮೆಡಿಸಿನ್ ಯಾರೂ ಕಂಡುಹಿಡಿದಿಲ್ಲ. ಯಾವ ವೈದ್ಯ ಲೋಕದಲ್ಲೂ ಇದಕ್ಕೆ ಮೆಡಿಸಿನ್ ಇನ್ನೂ ಸಿಗ್ತಾ ಇಲ್ಲ ಸರಿಯಾಗಿ. ಯಾಕೆಂದರೆ ತಂದೆ ತಾಯಿ ಜೀನ್ಸು ಅಂದರೆ ಅವರ ರಕ್ತ ಕಣಗಳು ಅದು ಸೇರುವಂತಹದ್ದು. ಅದಾದ ಮೇಲೆ ಹುಟ್ಟೋ ಮಕ್ಕಳು ಕೆಲವರಿಗೆ ಚಿಕ್ಕ ವಯಸ್ಸಲ್ಲಾಗತ್ತೆ, ಕೆಲವ್ರಿಗೆ 25-30 ವರ್ಷ. ಅವ್ರು 12 ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ಅವ್ರು ಈ ಸಮಸ್ಯೆ ನೋಡ್ತಾರೆ. ಅವ್ರು ಕೇಳಿದ್ರು ಸಹಿತ ನೀವು ಸಂಬಂಧದಲ್ಲಿ ಮದುವೆನಾ ಅಂದರೆ ಹೌದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನೆಲ್ಲರಲ್ಲೂ ಕೈ ಮುಗಿಯೋದು ಇಷ್ಟನೇ, ಪೂರ್ಣ ಸಂಬಂಧ ತುಂಬ ಹತ್ತಿರ ಸಂಬಂಧಿಕರಲ್ಲಿ ಮದುವೆ ಮಾಡೋದನ್ನು ಇನ್ಮುಂದಾದರೂ ಸ್ವಲ್ಪ ನಿಲ್ಲಿಸಿ. ಇನ್ನಿಂಥ ತಪ್ಪುಗಳನ್ನು ಮಾಡಬೇಡಿ. ಯಾಕೆಂದರೆ ಇಂಥ ತಪ್ಪಾದಾಗ ನೋಡಿ, ಇದೇನೂ ಶಿಕ್ಷೆ ಇಲ್ಲ, ಏನೂ ತಪ್ಪು ಗೊತ್ತಿಲ್ಲ, ಅದೇನು ತಪ್ಪು ಮಾಡಿಲ್ಲ, ಆದರೆ ಈ ನೋವು ಅನುಭವಿಸ್ಬೇಕಲ್ಲ. ಈಗ ಈ ಮಗು ಇಷ್ಟು ಮಾತ್ರ ಆದರೂ ನಿಂತ್ಕೊಂಡಿದೆ. ಇನ್ನೂ ಕಾಲಕ್ರಮೇಣ ಬರ್ತಾ ಸಂಪೂರ್ಣವಾಗಿ ಆ ಮಗುವಿನ ಬೆನ್ನಿನಲ್ಲಿ ಆ ಬೆನ್ನದ ನರ ಇದೆಯಲ್ಲ, ಅದನ್ನು ಸಂಪೂರ್ಣ ವೀಕ್ ಆಗ್ತಾ ಬರುತ್ತೆ. ಇದು ಇಲ್ಲಿವರೆಗೂ ಎದ್ದು ಓಡಾಡ್ತಾ ಇದೆ, ನಮ್ಮ ಜೊತೆ ಓಡಾಡ್ತಾ ಇದೆ, ಸಂತೋಷ. ಆದರೆ ಇನ್ನೊಂದು ಸ್ವಲ್ಪ ದಿವಸ ದಾಟಿದ್ರೆ ಬಹುಶಃ ನರ ವೀಕ್ ಆಗ್ತಾ ಬಂದರೆ ನಡಿಲಿಕ್ಕೂ ಆಗಲ್ಲ, ಎತ್ಕೊಂಡು ಓಡಾಡಬೇಕಾಗತ್ತೆ. ಇದು ಗಂಡು ಪರವಾಗಿಲ್ಲ, ಇದೇ ಹೆಣ್ಣುಮಕ್ಕಳಿಗಾದರೆ ಪರಿಸ್ಥಿತಿ ಏನು? ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇದು ಸೂಕ್ಷ್ಮವಾಗಿ ತಿಳ್ಕೊಳ್ಳಿ. ಎಲ್ಲರ ಮನೆಯಲ್ಲೂ ಇದನ್ನು ಪಾಲನೆ ಮಾಡಿ ಸಂಬಂಧದಲ್ಲಿ ಮದುವೆ ಆಗೋದನ್ನು ಬಿಡಿ. ಆದರೆ ಈ ಮಗುವಿನ ಕಣ್ಣರೇಖೆಯಲ್ಲಿ ಒಂದಿಷ್ಟು ಬದಲಾವಣೆ ಇದೆ, ನೀವು ಚಿಂತೆ ಮಾಡಬೇಡಿ. ಇದಕ್ಕೆ ಸಂಬಂಧಪಟ್ಟಂಥ ಔಷಧಿಗಳಿದೆ. ಅದಕ್ಕೆ ಔಷಧಿ ಅಂತಕ್ಕಂಥದ್ದು ಆಯುರ್ವೇದಿಕಲ್ಲೂ ಇದೆ. ಇವತ್ತು ವೈದ್ಯರ ನಾನು ವಿಚಾರಣೆ ಮಾಡ್ಬೋದು, ಅಥವಾ ನಿಮಗೆ ಅನುಕೂಲ ಆದರೆ ಒಮ್ಮೆ ನನ್ನ ಭೇಟಿ ಮಾಡಿ ಇದಕ್ಕೆ ಸಂಬಂಧಪಡ್ತಕ್ಕಂಥ ಔಷಧಿ ನಾನು ಸ್ವಲ್ಪ ಹೇಳ್ತೀನಿ. ಆದರೆ ಸಂಪೂರ್ಣ ಗುಣ ಅಂತ ನಾನು ಹೇಳೋದಿಲ್ಲ, ಇರೋದರಲ್ಲಿ ತಣ್ಣೀರು ಬಿಸಿನೀರಾಗಿ ವ್ಯವಸ್ಥೆ ಮಾಡ್ಬೋದು.
ವಯಸ್ಸಾಗಿರ್ತಕ್ಕಂಥ ಹಿರಿಯರು ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಯಲ್ಲಿದ್ದಾಗ ಪ್ರತಿ ತಿಂಗಳ ನಿಮ್ಮ ವರಮಾನ ಇದೆಯಲ್ಲ, ನಿಮ್ಮ ಸಂಬಳ ಇದೆಯಲ್ಲ, ಮಗ ಆದಂಥವನು ತಂದೆ ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಸಂಬಳ ಇಷ್ಟು ಈ ತಿಂಗಳ ಸಂಬಳ ನಂದು ಇಷ್ಟ ಆಗಿದೆ, ಅಥವಾ ನನ್ನ ಸಂಪಾದನೆ ಇಷ್ಟ ಆಗಿದೆ, ಈ ಸಂಪಾದನೆಯಲ್ಲಿ ನಾನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಮಾಡೋದೆಲ್ಲ ನೀವೇ. ಅದ್ರ ಖರ್ಚು ವೆಚ್ಚ ಬೇಕು ಬೇಡ ಅದು ನೀವೇನು ತೊಗೊಳ್ಬೇಕು ಬಿಡಬೇಕು ಎಲ್ಲ ನಿರ್ಧಾರ ನಿಮ್ಮದೇ. ಆದರೆ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಒಂದು ಮಾತು ಹೇಳಿ ಸಾಕು. ನಿಮ್ಮ ತಂದೆ ಪಕ್ಕದಲ್ಲಿ ಕೂತ್ಕೊಂಡು ನಾನು ಈ ತಿಂಗಳು ಇಷ್ಟು ಸಂಪಾದನೆ ಮಾಡಿದ್ದೇನೆ, ನಾನು ಈ ಸಂಪಾದನೆ ಆಗಿದೆ, ಲಾಸು ಪ್ರಾಫಿಟ್ ಎರಡು ಹೇಳಿ, ತಪ್ಪೇನಿಲ್ಲ. ನೀವು ಬರೀ ಸಂಪಾದನೆ ಮಾಡ್ಕೊಂಬಂದಿದ್ದು ಮಾತ್ರ ಹೇಳಿ ಅಂತ ನಾನು ಹೇಳ್ತಾ ಇಲ್ಲ. ಲಾಸ್ ಆಗಿದ್ದು ಹೇಳಿ, ನಾನು ಯಾವುದ್ರ ಮೇಲೂ ಬಂಡವಾಳ ಹಾಕಿದೆ ಕಳ್ಕೊಂಬಿಟ್ಟಿದ್ದೇನೆ, ನನಗೆ ಯಾರೋ ನಾನು ಒಬ್ಬ ಫ್ರೆಂಡ್ಸಿಗೆ ಸಾಲ ಕೊಡಬೇಕು ಅಂತ ಕೊಟ್ಟೆ, ಅವನಿಗೇನೋ ಅನುಕೂಲ ಆಗಲಿ ಅಂತ ಅವ್ನು ಕೈ ಬಿಟ್ಟುಬಿಟ್ಟಿದ್ದಾನೆ, ಅಥವಾ ನಾನು ಯಾವುದಕ್ಕೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದೆ ಅದು ನನಗೆ ಲಾಸ್ ಆಗಿಬಿಟ್ಟಿದೆ. ನಿಮ್ಮ ಒಳ ಮನಸ್ಸಲ್ಲಿರ್ತಕ್ಕಂಥ ನೋವಾಗಲಿ ನಲಿವಾಗಲಿ ಮೊದಲು ಅದನ್ನು ನಿಮ್ಮ ತಂದೆ ಹತ್ರ ಹಂಚ್ಕೊಳ್ಳಿ. ಯಾರು ಇದನ್ನು ಪಾಲನೆ ಮಾಡ್ತಾರೆ ಅವರ ಜೀವನದಲ್ಲಿ ಭಾಳಷ್ಟು ಉನ್ನತವಾದಂಥ ಸ್ಥಿತಿಯಲ್ಲಿ ಅವರು ಮುಂದೆ ನಡೀತಾರೆ. ನಿಮ್ಮ ಜನ್ಮದಾತರು, ನಿಮ್ಮ ತಂದೆಯ ಅನುಭವ ಮತ್ತು ತಂದೆಯ ಮಾರ್ಗದರ್ಶನ ಇರುತ್ತಲ್ಲ, ಅದು ನಿಜಕ್ಕೂ ಭಾಳ ಹೃದಯ ಮುಟ್ಟುವಂಥದ್ದು. ಮತ್ತು ನೀವು ನಿಮ್ಮ ತಂದೆ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಸೆಕ್ಷನ್ ಇದನ್ನು ಅಪ್ಪ ನಾನು ಹೀಗೆ ಮಾಡಿದ್ದೀನಿ, ಹಿಂಗೆ ಆಯಿತು, ಈ ಲಾಭ ಹಿಂಗೆ ಬಂತು, ಅಥವಾ ಈ ತಿಂಗಳ ವರಮಾನ ನನಗೆ ಈ ತಿಂಗಳ ಸಂಬಳ ಇದು ಅಂತ ನೀವು ಹೇಳ್ತಿರಲ್ಲ, ಹೇಳುವಾಗ ನಿಮ್ಮ ತಂದೆ ಕಣ್ಣುಗಳನ್ನು ನೋಡಿ. ಅವ್ರು ಮಾತಾಡಲ್ಲ, ಅವ್ರ ಕಣ್ಣು ಮಾತಾಡುತ್ತೆ. ಮಾತು ಕಿವಿ ಕೇಳಿಸಲ್ಲ, ನಿಮ್ಮ ಹೃದಯ ಮುಟ್ಟುತ್ತೆ. ಇಂತಹ ಒಂದು ಬಾಂಡಿಂಗ್ ಬೆಳಿಬೇಕು, ಇಂತಹ ಒಂದು ಪ್ರೀತಿ ಬೆಳಿಬೇಕು. ಬಹುಶಃ ಇದೆಲ್ಲ ಹೇಗೆ ಬರುತ್ತೆ ಅಂದರೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಖಂಡಿತ ಬಂದೇ ಬರುತ್ತಿದ್ದು. ಯಾಕೆಂದರೆ ಇದು ರಾಮರಾಜ್ಯವಾಗಲಿ ಅಂತ ಎಲ್ಲರ ಕನಸಿದೆಯಲ್ಲ. ಹಿಂದೆ ಒಬ್ಬ ರಾಜ ಇದ್ದರೆ ರಾಜನ ಮುಂದೆ ಏನೇ ತಪ್ಪು ಮಾಡಬೇಕಾದ್ರೂ ಭಯಪಡ್ತಿದ್ರು. ಅಪ್ಪ ರಾಜನ ಮುಂದೆ ಕೂತ್ಕೊಂಡಾಗ ನಾವು ತಪ್ಪು ಮಾಡಬಾರ್ದು, ರಾಜನಿಗೆ ಏನೇ ವಿಚಾರ ಗೊತ್ತಾಗ್ಬಿಟ್ರೆ ಆ ರಾಜ ನನಗೆ ಏನು ಶಿಕ್ಷೆ ಬೇಕಾದ್ರೂ ಕೊಡಬಹುದು ಅನ್ನೋದಿತ್ತು. ಅದರಿಂದ ಜನ ಬೈದಲ್ಲಿ ಕರೆಕ್ಟಾಗಿ ಕ್ರಮಬದ್ಧವಾಗಿ ತನ್ನ ಬದುಕನ್ನು ಸುಂದರವಾದಂಥ ರೀತಿ ಕಟ್ಕೊಳ್ತಾ ಇದ್ರು. ಯಾವಾಗ ಮೇಲಿಂದ ತಳಗ ತನಕ ಎಲ್ಲರೂ ರಾಕ್ಷಸರೇ ಆಗಿಬಿಟ್ರೆ ಅವ್ರ ಮುಂದೆ ಕೂತ್ಕೊಂಡ್ರೇನು ಬಿಟ್ರೇನು, ಅಥವಾ ನಾನು ಮಾಡಿರ್ತಕ್ಕಂಥ ತಪ್ಪು ಇಷ್ಟು ಫೈನ್ ಕಟ್ಟಿದ್ರೆ ಮುಗೀತು. ಅದಾಗಬಾರ್ದು. ಒಂದು ತಪ್ಪನ್ನು ಮಾಡಿದಿರ ಸುಂದರವಾದ ಬದುಕು ಕಟ್ಕೊಳ್ಳುವಂತಹದ್ದು ಜೀವನ ಆಗಬೇಕು. ಮುಖ್ಯವಾಗಿ ಬದುಕಿಗೆ ಬೇಕಾಗಿರುವಂತಹದ್ದು ಭಗವಂತ ನಮಗೇನು ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾನೋ ಅದನ್ನು ಸರಿಯಾದ ಮಾರ್ಗದಲ್ಲಿ ನಡೀತಕ್ಕಂಥದ್ದು. ಹಸಿದಾಗ ಅನ್ನ ಬೇಕು, ಊಟಕ್ಕಾಗಿ ಸುಂದರವಾದ ಬದುಕು ಕಟ್ಕೊಳ್ಳಿಕ್ಕಾಗಿ ಹಣಕಾಸು ಬೇಕು. ಆದರೆ ಆ ಹಣನೇ ಜೀವನ ಆಗೋಗ್ಬಿಟ್ಟು ಬರೀ ದುಡಿಮೆ ಹಿಂದೆ ಬಿದ್ದುಬಿಟ್ರೆ ಅದರಿಂದ ಅನುಭವಿಸಿರೋ ಸುಖ ಸಂತೋಷ ಏನಾಯಿತು? ಎಷ್ಟೋ ಜನ ನೋಡಿ ಮನೆ ಮಠ ಬಿಡ್ತಾರೆ, ಹೆಂಡತಿ ಮಕ್ಕಳನ್ನು ಬಿಡ್ತಾರೆ. ಯಾರು ನನ್ನವರು ತನ್ನವರು ಎಲ್ಲರನ್ನು ಬಿಟ್ಟು ಎಲ್ಲೋ ದೂರದಲ್ಲಿ ಹೋಗಿ ಅಥವಾ ಬೆಳಗ್ಗೆಯಿಂದ ಸಾಯಂಕಾಲ ತಗ ದುಡ್ಕೊಂಬಂದು ಸಾಯಂಕಾಲ ಸುಸ್ತಾಗಿ ಹೆಂಡತಿನೂ ಮಾತಾಡಲ್ಲ, ಮಕ್ಕಳನ್ನೂ ಮಾತಾಡಲ್ಲ, ಹೋಗೋದು ಬಾರ್ಲ ಮಲ್ಕೊಳ್ಳೋದು. ಸುಸ್ತಾಗಿದೆ. ಇನ್ನು ಮನೆ ಒಳಗೆ ಬಂದ ತಕ್ಷಣ ಸೋಫಾ ಮೇಲೆ ತಲೆ ಹಾಕ್ಬಿಡ್ತೀರಿ. ಹೊರಗಡೆ ಎಲ್ಲರ ಹತ್ರ ಮಾತಾಡ್ತೀರಿ, ಮನೆಗೆ ಬಂದ ತಕ್ಷಣ ಹೆಂಡತಿ ಮಕ್ಕಳ ಹತ್ರ ಮಾತಾಡೋದಿಲ್ಲ. ಯಾಕೆಂದರೆ ಆಯಾಸ ಆಗ್ತಾಯಿದೆ, ಸುಸ್ತಾಗ್ತಾಯಿದೆ, ಹೊರಗಡೆ ಎಲ್ಲ ಮಾತಾಡಿ ಸುಸ್ತಾಗಿದೆ ಅಂತ ಆ ಪ್ರೀತಿ ವಿಶ್ವಾಸವನ್ನು ನೀವೆಲ್ಲ ಒಂದು ಕಡೆ ಮೋಸ ಮಾಡ್ಕೊಂಡ್ಬಿಡ್ತೀರಿ. ಏನಕ್ಕೆ ಬೇಕು ನಿಮ್ಗೆ ಆ ದುಡಿಮೆ? ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿದು ಮನೆಗೆ ಬಂದು ಮನೆಗಿರ್ತಕ್ಕಂಥ ನಿಮ್ಮ ಹೆಂಡತಿ ಮಕ್ಕಳ ಹತ್ರ ನಿಮ್ಮ ತಂದೆ ತಾಯಿ ಹತ್ರ ಕೂತು ಮಾತಾಡೋಷ್ಟು ವ್ಯವಧಾನತೆ ಆಗ್ತಾ ಇಲ್ಲ, ಒಂದು ಶಕ್ತಿ ಇಲ್ಲ, ಸುಸ್ತಾಗ್ತಾ ಇದ್ದೀವಿ, ಟಯರ್ಡ್ ಆಗ್ತಾ ಇದ್ದೀವಿ ಅಂದರೆ ಅಷ್ಟು ದುಡಿಮೆ ನಿಮಗೆ ಯಾಕಪ್ಪ ಬೇಕು? ನೀವು ದುಡಿತಕ್ಕಂಥದ್ದು ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಅಲ್ವಾ? ನೀವು ದುಡಿತಕ್ಕಂಥದ್ದು ನಿಮ್ಮ ತಂದೆ ತಾಯಿ ಚೆನ್ನಾಗಿರಲಿ ಅಂತಲ್ವಾ? ನಿಮ್ಮ ದುಡಿಮೆ ಇರ್ತಕ್ಕಂಥದ್ದು ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತಲ್ವಾ? ಆದರೆ ಅದನ್ನು ಹೃದಯಕ್ಕೆ ಯಾರೂ ತಂದುಕೊಳ್ಳೋದಿಲ್ಲ. ದುಡಿಯೋದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಳ್ಳೆ ಕತ್ತೆ ದುಡಿದಂಗೆ ದುಡಿತಾ ಇರೋದು. ದುಡಿದಿದ್ದೀರಿ ನಿಜ, ಮನೆಯವರ ಜೊತೆ ಪ್ರೀತಿ ವಿಶ್ವಾಸ ಇಲ್ಲ, ಅಥವಾ ನಿಮಗಾಗಿ ಕಾಯುವಂಥ ನಿಮಗಾಗಿ ಕಾದು ನಿಮ್ಮ ಜೊತೆ ಊಟ ಮಾಡಬೇಕು, ನೀವು ಜೊತೆಲಿರಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥ ನಿಮ್ಮ ಹೆಂಡತಿನೋ ನಿಮ್ಮ ಮಕ್ಕಳು ಅವ್ರ ಜೊತೆ ಕೂತು 10 ನಿಮಿಷ ಕೂತು ಮಾತಾಡೋಷ್ಟು ವ್ಯವಧಾನತೆ ಇಲ್ಲ. ಬರೀ ದುಡಿಯೋದಕ್ಕೆ ಜೀವನನ? ದುಡಿದು ಏನು ಮಾಡ್ತೀರಿ? ಅತಿಯಾದಂಥ ರೀತಿ ದುಡಿಯೋಕ್ಕೆ ಹೋದಾಗ ಏನೋ ಹೆಚ್ಚು ಕಮ್ಮಿ ಆಯಿತು, ರೋಡಲ್ಲೋ ರಸ್ತೆಯಲ್ಲೋ ಎಲ್ಲೋ ಆಯಿತು, ಏನೋ ಆಯಿತು, ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಎದುರಾಗ್ಬಿಡ್ತು. ಇನ್ನು ಮುಂದೆ ಅದರಿಂದ ಸುಖ ಅನುಭವಿಸೋದೇನಪ್ಪ? ಕೋಟಿಗಟ್ಟಲೆ ಆಸ್ತಿ ಮಾಡಿರ್ತಾರೆ, ಒಂದು ದಿವಸಕ್ಕಾದರೂ ಹೆಂಡತಿ ಮಕ್ಕಳು ತಂದೆ ತಾಯಿ ಜೊತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡ್ತೀರಾ? ನೀವು ಹೊರಗಡೆ ಎಲ್ಲಿ ಏನು ಬೇಕಾದ್ರೂ ತರಿಸ್ಕೊಂಡು ತಿನ್ಬೋದು. ನೀವು ಆಫೀಸಲ್ಲಿ ಕೂತ್ಕೊಂಡಾಗ ಒಂಟೆಗೆ AC ರೂಮಲ್ಲಿ ಕೂತ್ಕೊಂಡು ನೀವು ಏನಾದ್ರು ಮಾಡ್ಬೋದು. ಆದರೆ ಪ್ರೀತಿಯಿಂದ ಕೂತ್ಕೊಂಡಾಗ ಬಡಿಸೋವಂಥ ಗುಣ ಇರೋಂಥ ಹೆಂಡ್ತಿನೋ, ಅಥವಾ ಅಪ್ಪ ನಿಧಾನ ತಿನ್ನಿ, ನಿಧಾನ ಕುಡೀರಿ, ನೀರು ಬೇಕಾ, ಊಟ ಮಾಡ್ತೀರಾ ಅಂತ ಕೇಳುವಂಥ ಮಕ್ಕಳು, ಅಥವಾ ನಿಮಗಾಗಿ ಪರಿತಪಿಸ್ತಿರ್ತಕ್ಕಂತಹ ನೀವು ಮನೆಗೆ ಯಾವಾಗ ಬರ್ತಾನಪ್ಪ ನನ್ನ ಮಗ ಅಂತ ಕಾಯುವಂಥ ನಿಮ್ಮ ತಂದೆ ತಾಯಿನೋ? ಏನಾಗ್ತದೆ ಇತ್ತೀಚಿನ ದಿನಗಳಲ್ಲಿ
ಯಾವಾಗ ಈ ತಂದೆ ತಾಯಿ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ನೀವು ಯಾರಿಗ್ಯಾರು ಸಂಬಂಧ ಇಲ್ಲದಂಥ ರೀತಿ ಬೆಳಗ್ಗೆ ಮನೆಯಿಂದ ಆಚೆಗೆ ಹೋಗೋದು, ಸಾಯಂಕಾಲ ಮನೆಗೆ ಬರೋದು, ಕೇಳೋದಕ್ಕೆ ಒಂದು ಅಡ್ರೆಸ್ಗೋಸ್ಕರ ಮನೆ. ಎಲ್ಲಿದ್ದೀರಪ್ಪ ನಿಮ್ಮ ಮನೆ ಯಾವುದು ಅಂದರೆ, ಈಗ ನಾನು ಇಂಥ ಕಡೆ ಎಲ್ಲೋ ಇದ್ದೀನಿ, ಇಂಥ ಒಂದು ಪ್ರಾಂತ್ಯದಲ್ಲಿದ್ದೀನಿ, ಇಂಥ ಕಡೆ ಇದ್ದೀನಿ, ಅಷ್ಟಕ್ಕೆ ಮನೆ. ಮನೆಯಲ್ಲಿ ನನಗಾಗಿ ಕಾಯುವಂಥ ದೇಹಗಳಿದೆ, ಮನಸ್ಸಿದೆ, ಮನಸ್ಥಿತಿ ಇರ್ತಕ್ಕಂಥವ್ರಿದ್ದಾರೆ. ಇದ್ರ ಬಗ್ಗೆ ನಮ್ಮ ಅರಿವಿದೆಯಾ? ಖಂಡಿತ ಎಲ್ಲವನ್ನೂ ನಾವು ದೂರ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ದಿವಸ ಒಂದು ಪ್ರಾಣಿ ಪಕ್ಷಿಗಳು ನೋಡಿ, ಏನು ಬೇಡ, ಒಂದು ಇರುವೆ ಗೂಡು ಹತ್ರ ಹೋಗಿ ಇರುವೆ ಥರ ನೋಡಿ, ಒಂದು 5 ನಿಮಿಷ ನಿಮ್ಮ ಕೆಲಸ ಸಮಯವನ್ನು ಫ್ರೀ ಮಾಡಿಕೊಂಡು ಎಲ್ಲಾದರೂ ಒಂದು ಇರುವೆ ಗೂಡಿದ್ರೆ ಆ ಇರುವೆ ಗೂಡನ್ನೇ ದೃಷ್ಟಿಸಿ ನೋಡಿ. ಒಂದು ಇರುವೆ, ಅದ್ರ ಹಿಂದೆ ಎಲ್ಲ ಇರುವೆಗಳು ಸಾಲಾಗಿ ಹೋಗ್ತಾ ಇರುತ್ತೆ. ಅದಕ್ಕೆ ಬೇಕಾದ ಆಹಾರ ಮಾತ್ರ. ಅಕಸ್ಮಾತ್ ಮಳೆ ಬಂದರೆ ನಾಳಿನ ಆಹಾರ ನಾನು ಹೊರಗಡೆ ಹುಡ್ಕೊಳ್ಳೋಕ್ಕಾಗಲ್ಲ ಅಂತ ಒಂದಿಷ್ಟು ಆಹಾರ ಒಳಗಡೆ ಇಟ್ಕೊಳ್ಳೋದು, ಸ್ಟಾಕ್ ಮಾಡುತ್ತೆ. ಅಷ್ಟಕ್ಕೆ ಸೀಮಿತ ಅದು. ಪಕ್ಷಿಗಳು ನೋಡಿ, ಆ ಕಾಲದ ಊಟ ತಾನು ತಿಂದು ತನ್ನ ಮಕ್ಕಳಿಗೆ ಸಹಿತ ಊಟ ತಂದು ಕೊಡುತ್ತೆ. ಹಾಗೆ ಇದು ಪ್ರಕೃತಿ ಧರ್ಮ. ದುಡಿಮೆ ತಪ್ಪಲ್ಲ, ದುಡಿಬೇಕು. ಯಥೇಚ್ಛವಾದಂಥ ರೀತಿ ದುಡಿರಿ. ನಿಮ್ಮ ತಲೆಯಲ್ಲಿ ಎಷ್ಟಿದೆಯೋ ಅಷ್ಟು ನರನಾಡಿಗಳನ್ನು ತಲೆ ಉಪಯೋಗಿಸ್ಕೊಂಡು ದುಡಿರಿ. ಅದ್ರ ಜೊತೆಗೆ ಆ ದುಡಿದಿರ್ತಕ್ಕಂಥದ್ದನ್ನು ನೀವು ಅದನ್ನು ಊಟ ಮಾಡಿ ಆನಂದಿಸಿ. ಕೆಲವರು ಲೋಭಿಗಳಿರ್ತಾರೆ. ಹೇಗಿರ್ತಾರಪ್ಪ ಅಂದರೆ, ದುಡಿಯೋದು ಫಿಕ್ಸೆಡ್ ಮಾಡೋದು, ದುಡಿಯೋದು ಫಿಕ್ಸೆಡ್ ಮಾಡೋದು, ದುಡಿಯೋದು ಫಿಕ್ಸೆಡ್ ಮಾಡೋದು. ಒಂದು ಒಳ್ಳೆ ಬಟ್ಟೆ ಹಾಕಲ್ಲ, ಹರಿದಿರೋ ಬಟ್ಟೆ ಹಾಕ್ಕೊಂಡು ಓಡಾಡೋದು. ಒಂದು ಒಳ್ಳೆ ಕಡೆ ಹೋಗಿ ಊಟ ಮಾಡೋದಿಲ್ಲ, ಅವರು ಊಟ ಮಾಡೋದಿಲ್ಲ, ಅವ್ರ ಹೆಂಡತಿ ಮಕ್ಳಿಗೂ ಒಳ್ಳೆ ಹೋಟೆಲ್ ಊಟ ಕೊಡಿಸೋದಿಲ್ಲ. ಅಲ್ಲೋದ್ರೆ 100 ರೂಪಾಯಿ ಬಿಲ್ ಆಗುತ್ತೆ, ಇಲ್ಲಿದ್ದರೆ 2 ರೂಪಾಯಿ ಬಿಲ್ ಆಗುತ್ತೆ, ಇಲ್ಲೇ ಸಾಕು. ಆಗೇನಾಗುತ್ತೆ ಗೊತ್ತಾ? ಪಾಪಿ ಸೊಂಬು ಪರರ ಪಾಲು ಅಂತಿದೆ. ನೀವು ಕೂಡಿಟ್ಟು ಮಾಡಿರ್ತಕ್ಕಂಥದ್ದು ಇರುತ್ತಲ್ಲ. ಕೆಲವರಂತೂ ಹೆಂಡತಿ ಮಕ್ಕಳಿಗೆ ಹೇಳಲ್ಲ, ನಾನು ಎಲ್ಲಿ ಸೈಟ್ ತೆಗೆದಿದ್ದೀನಿ ಹೇಳಲ್ಲ, ಎಲ್ಲಿ ಜಮೀನು ತೆಗೆದಿದ್ದೀನಿ ಹೇಳಲ್ಲ, ಎಲ್ಲಿ ದುಡ್ಡು ಕೊಟ್ಟಿದ್ದೀನಿ ಹೇಳಲ್ಲ, ಎಲ್ಲೆಲ್ಲಿ ದುಡ್ಡು ಫಿಕ್ಸೆಡ್ ಮಾಡಿದ್ದೀನಿ ಹೇಳಲ್ಲ. ಆ ರಹಸ್ಯ ಗೋಪ್ಯತೆ ಕಾಪಾಡಿ ಕೊನೆಗೆ ಏನಾಗುತ್ತೆ? ಯಾವ ಪಟ್ಟಂತೆ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಆಗ ನೀವು ಕೂಡಿಟ್ಟಿದ್ದು ಕೆಲವು ದಾಖಲೆಗಳು, ಇವತ್ತಿಗೂ ಎಷ್ಟೋ ಪ್ರಾಪರ್ಟಿಗಳು ನಾನು ಕಂಡ ಮಟ್ಟಿಗೆ ನನಗೆ ಆಗಾಗ ಒಂದಷ್ಟು ಜನ ಹೇಳ್ತಿರ್ತಾರೆ, ಇದು ಯಾರ ಹೆಸರಲ್ಲಿದೆ ಅಂತ ಇವತ್ತಿಗೂ ಗೊತ್ತಿಲ್ಲ. ಆದರೆ ಇದಕ್ಕೆ ಮಾಲೀಕ ಮತ್ತೊಬ್ಬ. ಈ ಪ್ರಾಪರ್ಟಿ ಯಾರ್ದು ಅಂತ ಗೊತ್ತಿಲ್ಲ. ಆದರೆ ಇದರಲ್ಲಿ ಬಾಡಿಗೆಗಳು ತೊಗೊಳ್ತಾ ಇರ್ತಕ್ಕಂಥವ್ರು, ಈ ಪಾರ್ಟಿ ಓನರ್ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಮತ್ತೊಬ್ಬರಿದ್ದಾರೆ. ಆದರೆ ಅವ್ರ ಹೆಸರಲ್ಲಿ ಏನೂ ದಾಖಲೆ ಇಲ್ಲ. ಆದರೆ ಮಾತಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಇದರ ಬರ್ತಕ್ಕಂಥ ಹಣದಿಂದ ಅವರ ರಾಜ್ಯವನ್ನು, ಅಂದರೆ ಆ ಒಂದು ಭಾಗವನ್ನು ಅವ್ರು ಆಳ್ತಾ ಇದ್ದಾರೆ. ಅವ್ರನ್ನೇನೋ ಮಾತಾಡೋದಕ್ಕೆ ಹೋದರೆ ಒಂದು ಸ್ವಲ್ಪ ದುಡ್ಡನ್ನ ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ತಾರೆ. ಅವರಿಂದಲೂ ಸಹಿತ ನಮಗೆ ತೊಂದರೆ ಆಗೋ ಥರನೇ ಮಾಡಿಬಿಡ್ತಾರೆ. ಇದು ಬದುಕು. ಕೊನೆಗೆ ನಾಳೆ ದಿವಸ ಹೀಗಾಗೋಗ್ಬಿಡುತ್ತೆ. ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ನಿಮ್ಮ ಹೆಂಡತಿ ಮಕ್ಕಳಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ಏನೇ ಮಾಡಿದ್ರು, ಯಾವುದ್ರ ಬಗ್ಗೆ ಚಿಂತನೆ ಮಾಡಿದ್ರು, ಮೊದಲು ಮನೆಯವ್ರಿಗೊಂದು ಆದ್ಯತೆ ಕೊಡಿ. ಮನೆಯಲ್ಲಿರ್ತಕ್ಕಂಥವ್ರಿಗೆ ಆದ್ಯತೆ ಕೊಡಿ. ಕೂತ್ಕೊಂಡು ಮಾತಾಡಿ. ನಿಮ್ಮ ಏನು ಒಂದು 10 ರೂಪಾಯೋ 100 ರೂಪಾಯೋ 1000 ರೂಪಾಯಿ ಎಷ್ಟು ಸಂಪಾದನೆ ಮಾಡ್ತಿರೋ, ನಿಮ್ಮ ಒಂದು 10,000 ರೂಪಾಯಿ ಸಂಪಾದನೆ ಮಾಡಿದ್ದೀನಿ, ಒಂದು 2 ಲಕ್ಷ ಸಂಪಾದನೆ ಮಾಡಿದ್ದೀನಿ ಅಂದರೆ ನಿಮ್ಮ ತಂದೆ ತಾಯಿ ಏನಾರು ಅದನ್ನು ನನಗೆ ಕೊಟ್ಬಿಡು ಅಂತಾರೆ, ಅಥವಾ ಅದನ್ನು ಕೊಟ್ಟಿದ್ದು 4 ಜನಕ್ಕೆ ಭಾಗ ಮಾಡು ಅಂತಾರೆ, ಅಥವಾ ನೀನು ಸಂಪಾದನೆ ಮಾಡ್ಕೊಂಬಂದಿರೋದನ್ನು ಇನ್ನೂ ನಿಮ್ಮ ಮನೇಲಿರ್ತಕ್ಕಂಥ ಬೇರೆ ನಿಮ್ಮ ಹೆಣ್ಮಕ್ಳಿಗೆ ಕೊಡಿ ಅಂತಾರೆ. ಯಾರೂ ಯಾವುದೂ ಹೇಳೋದಿಲ್ಲ. ಆಯ್ತಪ್ಪ, ನೀನು ಇನ್ನೂ ಚೆನ್ನಾಗಿ ಸಂಪಾದನೆ ಮಾಡು, ಇನ್ನೂ 4 ಕಾಸು ಹೆಚ್ಚಾಗಿ ಸಂಪಾದನೆ ಮಾಡು ಅನ್ಬೋದು. ಅಥವಾ ಈ ಸಂಪಾದನೆಯಲ್ಲೇ ಬಿದ್ದು ನೀನು ಊಟ ಉಪಚಾರ ಮರ್ತೋಗ್ತಾ ಇದೆಯಾ, ನೀನು ಆರೋಗ್ಯದ ಕಡೆ ಗಮನ ಕೊಡು ಅಂತ ಹೇಳ್ಬೋದು. ಯಾಕೆಂದರೆ ಇದು ಪ್ರತಿಯೊಬ್ಬ ತಂದೆ ತಾಯಿ ಹೇಳೋ ಮಾತು. ಅವ್ರಿಗೆ ನಿಮ್ಮ ದುಡಿಮೆ ಬೇಕಿಲ್ಲ, ನಿಮ್ಮ ಆಸ್ತಿ ಅಂತಸ್ತು ಬೇಕಿಲ್ಲ. ಅವರೆಲ್ಲ ಆಸ್ತಿಗಳನ್ನು ಮಾರಿ, ಅಥವಾ ಅವರೆಲ್ಲ ಆಸ್ತಿಗಳು ಅವರೆಲ್ಲ ದುಡಿಮೆ ನೋಡಿಬಿಟ್ಟೆ ನಿಮ್ಮನ್ನು ಈ ಮಟ್ಟಕ್ಕೆ ದೊಡ್ಡವ್ರು ಮಾಡಿರ್ತಾರೆ. ಅದನ್ನು ನಾವು ಪರಿವರ್ತನೆ, ಅದನ್ನು ತಿಳ್ಕೊಳ್ಬೇಕಾಗಿದೆ ನಾವು. ಆದರೆ ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಒಂದು ಕುಟುಂಬದಲ್ಲಿರಬೇಕಾಗಿರ್ತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ಬಿಟ್ಟು ಬೇರೆ ಯಾವುದೋ ಪುರಾಣಗಳನ್ನು ತಗೊಂಡು, ಯಾರೋ ಕಥೆಗಳನ್ನು ಬರೆದಿರೋದು, ಯಾರೋ ಸ್ಟೋರಿಗಳು ಬರೆದಿರೋದು, ಯಾವುದೋ ಸ್ಟೋರಿ ಇಟ್ಕೊಂಡು ಮಕ್ಕಳನ್ನ ಪಾಡಿ, ಈಗ ಮಕ್ಕಳ ಬುಕ್ಸಲ್ಲಿ ಬರ್ತಿದೆಯಲ್ಲ, ಅಲ್ಲಿ ರಾಜ ಹುಟ್ಟಿದ, ಅವನು ಬಂದ, ಅವನು ಯುದ್ಧ ಮಾಡ್ದ, ಅವನು ಹೋದ ಬಂದ, ಇದು ಕಟ್ಕೊಂಡು ಆ ಮಕ್ಕಳಿಗೆ ಏನಪ್ಪ ಆಗಬೇಕು? ಆತ ಕುದುರೆ ಮೇಲೆ ಬಂದ, ಯುದ್ಧ ಮಾಡ್ದ, ಹೋದ. ಇದನ್ನು ಕೊಡಿಸೋದು ತಿರುಗಿ ವರ್ಷ ಇಲ್ಲ ವರ್ಷದ ಕೊನೆಯಲ್ಲಿ ಅದಕ್ಕೆ ಎಕ್ಸಾಮಲ್ಲಿ ಬರೀರಿ, ಅದಕ್ಕೆ ಕ್ವಶನ್ ಪೇಪರಲ್ಲಿ ಅದು ಬರುತ್ತೆ, ಅದು ನೋಡ್ಕೊಂಡು ಅದು ಉತ್ತರ ಬರೀಬೇಕು ನಾವು. ಇದು ನನ್ನ ಜೀವನಕ್ಕೆ ಬಂದು ಭಾಗ್ಯ ಏನು? ನಿಮ್ಮಪ್ಪ ಏನು ಕಷ್ಟಪಟ್ಟರು, ನಿಮ್ಮ ಮನೆತನ ಏನಿದೆ, 10 ರೂಪಾಯಿ ಸಂಪಾದನೆ ನಿಮ್ಮಪ್ಪ ಕಷ್ಟ ಯಾವ ರೀತಿ ಪಟ್ಟಿದ್ದಾರೆ, ಅಥವಾ ನೀನು ಸಂಪಾದನೆ ಮಾಡ್ಕೊಂಬಂದು ಅಪ್ಪನಿಗೆ ಏನು ಗೌರವ ಕೊಡಬೇಕು, ನೀನು ಆ ಮೊದಲನೇ ತಿಂಗಳ ಸಂಬಳ ತೊಗೊಂಬಂದು ಅಪ್ಪನ ಕೈಯಲ್ಲಿ ಕೊಡಬೇಕಾದ್ರೆ ಸಿಗುವಂಥ ಆನಂದ ಏನಿದೆ, ಅಥವಾ ನಿನಗಾಗಿ ಕಾಯುವಂಥ, ನಿನಗಾಗಿ ಮಿಡಿಯುವಂಥ ನಿನ್ನ ಮನೆಯಲ್ಲಿರ್ತಕ್ಕಂಥ ಹೃದಯಗಳ ಬಗ್ಗೆ ನಿನ್ನ ಚಿಂತನೆ ಹೇಗೆ ಮಾಡಬೇಕು, ಇದು ಬರಬೇಕು ಶಾಲಾ ಪುಸ್ತಕಗಳಲ್ಲಿ. ಇದು ಬಂದರೆ ಅದು ಬದುಕಿನ ಪಾಠ. ಅದನ್ನು ಬಿಟ್ಟು ಯಾವುದೋ ರಾಜ ಬಂದ, ಎಲ್ಲೋ ಯುದ್ಧ ಮಾಡ್ದ, ಎಲ್ಲೋ ಬಾರ್ಲಾಗ್ದ, ಎಲ್ಲೋ ಎತ್ಕೊಂಡೋದ, ಕೊನೆಗೆ ಎಕ್ಸಾಮಲ್ಲಿ 1 ವರ್ಷ ಓದಿಸ್ಬಿಟ್ಟು ಕೊನೆಗೆ ಆ ವರ್ಷಕ್ಕೆ ಫೀಸ್ ಕಟ್ಟಿರ್ತೀವಲ್ಲ, ಅದಕ್ಕೆ ಮಕ್ಕಳನ್ನ ಬರ್ಸೋದು, ಅವನಿಗೆ ಮಾರ್ಕ್ಸ್ ಕೊಡೋದು.
ಈ ಪಾಠ ಪ್ರವಚನಗಳು ಹೋಗಬೇಕು, ಇದು ಬರಬೇಕು. ಆವಾಗಲೇ ಜೀವನ ಉದ್ಧಾರ ಆಗುವಂಥದ್ದು. ಒಳ್ಳೆಯದಾಗಲಿ.